ಇಲ್ಲ ಸರ್ ಒಂದೇ ಹಾಕ್ತಿಲ್ಲ ಸರ್ ಪ್ಲಸ್ ಹಾಕಿ ಹಾಂ ಪ್ಲಸ್ ಹಾಕಿ ಅರ್ಧ ಮತ್ತು ಅಲ್ಲ ನಾನು ಅದೇ ಹೇಳ್ತಿರೋದು ಪ್ಲಸ್ಸು ಇಲ್ಲಿಂದ ಶುರು ಮಾಡೋಣ ಇದು ಪ್ಲೆಸೆಂಟ್ ಮಿಡಲ್ ಸರ್ ಸೊ ಎಕ್ಸಾಕ್ಟ್ಲಿ ಹಾಂ ಸರ್ ಸೊ ಇವಾಗ ನನ್ನ ಹತ್ರ ಒಂದು 30-40 ಸೈಟ್ ಇದೆ ಅಂತ ಹೇಳಿದ್ರೆ ಈ 30-40 ಸೈಟ್ನ ನಾವು ಫಸ್ಟು 4 ಭಾಗ ಥರ ಡಿವೈಡ್ ಮಾಡ್ಬೋದು. ಸೊ ಅಂದರೆ ಯಾವುದೇ ಬಿಲ್ಡಿಂಗ್ ಇದೆ ರೂಮ್ ಮಾಡಿ ಸೊ ಸೆಂಟರಿಂದ ಈಗ ಫಾರ್ ಎಕ್ಸಾಂಪಲ್ ಈ 30 ಅಂದರೆ ಸೊ ಈ ಕಡೆ 15 ಫೀಟ್ ಈ ಕಡೆ 15 ಫೀಟ್ ಸೊ ಮತ್ತೆ ಇದು 40 ಅಂದರೆ ಈ ಕಡೆ 20 ಫೀಟ್ ಈ ಕಡೆ 20 ಫೀಟ್ ಈ ಥರ 4 ಭಾಗನ ಡಿವೈಡ್ ಮಾಡ್ಕೊಳ್ತೀವಿ. ಸೊ ಇದರಲ್ಲಿ ಲೈಕ್ ಇದು 4 ಅಂದರೆ ಕನ್ಸಿಡರ್ ಮಾಡಿ ಸೌತ್ ಈಸ್ಟ್ ಓಕೆ. ಸೊ ಇದು ಬಂದ್ಬಿಟ್ಟು ನಾರ್ತ್ ಈಸ್ಟ್ ಡೈರೆಕ್ಷನ್ ಅಂದರೆ ಎಲ್ಲದಕ್ಕೂ ದಿಕ್ಕಿದೆ ಆಯ್ತಾ. ಸೊ ಅಂದರೆ ನಾರ್ತ್ ಸೌತ್ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲ ಗೊತ್ತಿದೆ. ಸೊ ಅಂದರೆ ಇದು ಬಂದ್ಬಿಟ್ಟು ನಾವು ಮೂಲೆ ಅಂತ ಕರಿತೀವಿ. ಸೊ ಅಂತ ಹೇಳಿದ್ರೆ ಇದು ನಾರ್ತ್ ಈಸ್ಟ್. ಇದನ್ನ ಏನಕ್ಕೆ ಮೂಲೆ ಅಂತಾನೆ ಕರಿತೀವಿ? ಸೊ ದೇವಮೂಲೆ ಅಂತಾನೆ ಯಾಕೆ ಕರಿತೀವಿ? ನಾರ್ತ್ ಈಸ್ಟ್ ಅಲ್ಲೇ ದೇವಮೂಲೆ ಅಂತಾನೆ ಕರಿತೀವಿ. ಅಂದ್ರೆ ಯಾಕೆ ಇದು ಇಲ್ಲಾಂದ್ರೆ ಯಾಕೆ ನಾರ್ತ್ ಸೈಡ್ ಅಂತ ಏನೋ ಕರೆಯಲ್ಲ, ಇಲ್ಲ ನಾರ್ತ್ ಈಸ್ಟ್ ಅಂದ್ರೆ ಮೂಲೆ ಅಂತಾನೆ ಏನೋ ಕರಿತೀವಿ ಅಂತ ನಾವು ಹೇಳ್ತೀವಿ. ಎಕ್ಸಾಕ್ಟ್ಲಿ ಅಂದ್ರೆ ಮೂಲೆ ಈಗ ನೋಡಿ ಇದಿಷ್ಟು ದೇವ್ರ ಮೂಲೆನೇ ಇರ್ಬೇಕಾ. ಸೊ ಇದರಲ್ಲಿ ಲೈಕ್ ಇಲ್ಲಿ ದೇವ್ರ ಮನೆ ಇದ್ರೆ ಸ್ವಲ್ಪ ಶ್ರೇಷ್ಠ ಅಂತ ಹೇಳಿ ಅಂದ್ರೆ ಇಲ್ಲಿ ನಾವು ಅಂದ್ರೆ ಮೂಲೆಯಿಂದ ನಾವು ಪ್ಲೇಸ್ ಮಾಡ್ತಾ ಬರ್ತೀವಿ ಯಾವುದೇ ರೂಮ್ ಡೈಮೆನ್ಷನ್ಸ್ ಏನೇ ಆಗಲಿ. ಆಮೇಲೆ ಫಸ್ಟ್ ಒಂದು ಇದನ್ನ ನೋಡ್ಬೇಕಾದ್ರೆ ವಾಸ್ತುನ ಸೊ ಬಿಲ್ಡಿಂಗ್ನ 4 ಭಾಗ ಥರ ಡಿವೈಡ್ ಮಾಡಿ ಈ 4 ಭಾಗದಲ್ಲಿ ನಾವು ಮೇನ್ ಆಗಿ ಇದನ್ನ ನೋಡ್ತಾ ಹೋಗ್ತೀವಿ, ವಾಸ್ತು ನೋಡ್ತಾ ಹೋಗ್ತೀವಿ. ಸೊ ಫಸ್ಟ್ ಒಂದು ಬಂದ್ಬಿಟ್ಟು ಇದು ದೇವ್ರ ಮೂಲೆ. ಸೊ ನೆಕ್ಸ್ಟ್ ಒಂದು ಬಂದು ಅಗ್ನಿ ಮೂಲೆ ಅಂತ ಹೇಳ್ತೀವಿ. ಸೊ ಇದು ನೈಋತ್ಯ ಮೂಲೆ ಅಂತ ಕರಿತೀವಿ. ನೈಋತ್ಯ ಇಲ್ಲ ಅಂದ್ರೆ ಕುಬೇರ ಮೂಲೆ ಅಂತಾನು ಕರಿತಾರೆ ಇಲ್ಲೆಲ್ಲ. ಸೊ ಕುಬೇರ ಮೂಲೆ ಇದು. ಸೊ ಇದು ಲಾಸ್ಟ್ ಒಂದು ಬಂದ್ಬಿಟ್ಟು ವಾಯು ಮೂಲೆ. ಇಷ್ಟರಲ್ಲಿ ಏನೋ ನೋಡಿರೋ. ಸೊ ಈಗ ದೇವ್ರ ಮೂಲೆ ಈಶಾನ್ಯ ಮೂಲೆ ಅಂತ ಈಶಾನ್ಯ ಬಂದ್ಬಿಟ್ಟು ಲೈಕ್ ದೇವ್ರ ಮೂಲೆಗೆ ಹೇಳ್ತಾರೆ ಈಶಾನ್ಯ ಮೂಲೆ ಅಂತ ಹೇಳಿ. ಈಶಾನ್ಯ ಇಲ್ಲ ದೇವ್ರ ಮೂಲೆ ಅಂತ ಕರೀತಾ ಹೋಗ್ತೀವಿ. ಸೊ ಇದು ಅಗ್ನಿ ಮೂಲೆ, ನೈಋತ್ಯ ಇದು ನೈಋತ್ಯ ಇಲ್ಲ ಕುಬೇರ ಮೂಲೆ ಎರಡನ್ನೂ ನಿಮಗೆ ಕರೀತಾರೆ. ಸೊ ನೆಕ್ಸ್ಟ್ ಇದು ಬಂದ್ಬಿಟ್ಟು ಇಂದ್ರ ಮೂಲೆ ಅಂತ ಕರೀತಾರೆ. ಇದು ಇಂದ್ರ, ಇದು ವರುಣ. ಸೊ ಇದು ಮತ್ತೆ ಬಂದು ಬ್ರಹ್ಮ ಮೂಲೆ. ನೆಕ್ಸ್ಟ್ ಸೌತ್ ಬಂದು ಯಮ ಮೂಲೆ. ನಾರ್ತಿಗೆ ಒಂದಿದೆ. ಸೊ ಈ ತರ ಲೈಕ್ ಇದನ್ನ ಯಾರು ಕನ್ಸಿಡರ್ ಮಾಡಲ್ಲ ಅಂದ್ರೆ ವರುಣ ಇಂದ್ರ ಅಂತ ಹೇಳ್ಬಿಟ್ಟು ಯೂಶಲಿ ಇದು ಮಾಡಿ. ಬಟ್ ಕರಿಬೇಕಾದ್ರೆ ಇದು ಇಂದ್ರ ಮೂಲೆ ಅಂತ ಕರಿತೀವಿ, ಇದು ಯಮ ಮೂಲೆ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಲಿಂಗ ಅಧಿಪತಿ ತರ ಇರ್ತಾರೆ, ಇಲ್ಲೂ ಅಷ್ಟೇ ಯಮ ಮೂಲೆ. ಸೊ ಅಂದ್ರೆ ಇಲ್ಲಿ ಯಮ ದೇವ್ರದ್ದು ಅಂದ್ರೆ ಸೌತಿಗೆ ಯಾವತ್ತಿದ್ರು ಲೈಕ್ ಇದನ್ನ ಕೊಡ್ತೀವಲ್ಲ ಏನು ಇಲ್ಲ ಇಲ್ಲ ಸೌತಿಗೆ ಡೋಸ್ ಕೊಡ್ಲೇ ಬರ್ತದೆ ನಾವು. ಸೊ ಸೌತಿಗೆ ಯಾವತ್ತೂ ಇದು ಪ್ಲೇಸ್ ಆಗಿರುತ್ತೆ, ಮಾರ್ಚರಿ ಸ್ಮಶಾನ ಇರುತ್ತಲ್ಲ, ಸ್ಮಶಾನದ ಬಗ್ಗೆ ಮಾತ್ರ ಯಾವತ್ತು ಸೌತಿ ಇರುತ್ತೆ ಅಂದ್ರೆ ಯಮ ದೇವರು ಅಲ್ಲಿಗೆ ಇದ್ದಿರ್ತಾರೆ. ಸೊ ಈ ತರ 4 ಇಷ್ಟು ತರ ಮೂಲೆಗಳಿದೆ ಸರಿ ಸರ್. ಅಂದ್ರೆ ಫ್ರಂಟಿಗೆ ಯಾವತ್ತು ಈ ಫೇಸಿಗೆ ಒಟ್ಟ ಡೋರ್ ಇರಬಾರ್ದು ಸರ್. ಯಾವತ್ತು ಹೌದು ಮೇನ್ ಡೋರ್ ಅಲ್ಲ, ಮೇನ್ ಡೋರ್ ಅಂತಾನೆ ಇಲ್ಲ. ನೀವು ಯಾವುದೇ ಒಂದು ಟಾಯ್ಲೆಟ್ ಡೋರ್ ಇದ್ರೂ ಸೌತಿಗೆ ಯಾವತ್ತು ಕೊಡಲ್ಲ ಸರ್. ಮತ್ತೆ ರೋಡ್ ಈ ಸೈಡ್ ಇದ್ದಿತ್ತಂದ್ರೆ ಸರ್ ಅದನ್ನ ಹೇಳಿ ಸರ್. ಮತ್ತೆ ಇವರು ಕೆಲವೊಂದು ಕಡೆ ಸೌತ್ ಕಡೆ ಸೌತ್ ಫೇಸಿಂಗ್ ಮನೆಗಳು ಚೆನ್ನಾಗಿ ಅಂತ. ಹಾಂ ಈಗ ಅದೇ ಬಟ್ ಇಷ್ಟು ಗೊತ್ತಾಯ್ತು ಲೈಕ್ ಸೌತಿಗೆಲ್ಲ ಮನೆ ಓಕೆ ನಾನು ಹೇಳ್ತೀನಿ. ಈಗ ಸೈಟ್ ಇಂಜಿನಿಯರ್ ಆಗಿ ಒಂದು ಸೈಟಿಗೆ ಹೋಗಲ್ಲ. ಸೊ ಫಸ್ಟು ರೋಡ್ ಯಾವ ಕಡೆ ಇದೆ ಅದನ್ನು ನೋಡ್ಕೊಳ್ತೀವಿ. ಓಕೆ, ಸೊ ರೋಡ್ ನೋಡ್ಕೊಳ್ತೀವಿ. ಆಮೇಲೆ ಎಲ್ಲ ಸೈಟು ನಿಮಗೆ ಎಕ್ಸಾಕ್ಟ್ಲಿ ಸ್ಟ್ರೈಟ್ ಆಗಿರೋದು. ಸೊ ಯಾವತ್ತೂ ಸ್ವಲ್ಪ ಕ್ರಾಸ್ ಇದ್ದೇ ಇರೋದು. ಸೊ ಫಸ್ಟು ಹೋದಾಗ ಪ್ರಿಲಿಮಿನರಿ ಸರ್ವೆ ಅಂತ ಏನು ಮಾಡ್ತೀವಲ್ಲ ಆ ಟೈಮಲ್ಲಿ ನೀವು ಲೈಕ್ ಈಸ್ಟಿಗೆ ಏನಿದೆ ಸೊ ಈಸ್ಟಲ್ಲಿ ಸೊ ಲೈಕ್ ಸೈಟ್ 20 ಅಂತ ತೊಗೊಳ್ಳೋಣ. ಸೊ ಈ ಕಡೆ ಸೈಟ್ 22 ಅಂತ ತೊಗೊಳ್ಳೋಣ. ಇದು ಸೈಟ್ 21. ಸೊ ಆಮೇಲೆ ಈ ಕಡೆ ಹಿಂಗಡೆ ಏನಿದೆ ಲೈಕ್ ಸಾರಿ ಸೈಟ್ ಏನೋ ಒಂದು ಕೊಡೋಣ. ಓಕೆನಾ? ಓಕೆ ವಾಟ್ ಎವರ್. ಸೊ ಏನೋ ಒಂದಿದೆ ಇಲ್ಲಿ ನನಗೆ ರೋಡ್ ಬರುತ್ತೆ ಸರಿನಾ. ಯಾವ ಮೂಲೆಯಲ್ಲಿ ರೋಡ್ ಬರುತ್ತೆ ಫಸ್ಟು
ನೋಡ್ಕೊಳ್ಳಿ. ಇದಾದ್ಮೇಲೆ ಅಕ್ಕಪಕ್ಕ ಏನಾದರೂ ನೀವು ಇದಿತ್ತು ಅಂತ ಹೇಳಿದ್ರೆ, ಲೈಕ್ ಸೈಟ್ ಇತ್ತು ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಲೈಕ್ ಡೈಮೆನ್ಷನ್ಸ್ ತಗೊಳ್ತೀವಿ. ಸೊ ಡೈಮೆನ್ಷನ್ಸ್ ಸ್ವಲ್ಪ ಈ ಥರ ಇರುತ್ತೆ. ಸೊ ಇಲ್ಲಿ ಯಾವುದಾದ್ರೂ ಲೈಕ್ ಕಾಂಪೌಂಡ್ ವಾಲ್ ಏನಾದರೂ ಇತ್ತು ಅಂದರೆ ಆ ಕಾಂಪೌಂಡ್ ವಾಲಿಗೆ ನೀವು ಮೊಬೈಲಲ್ಲಿ ಇಲ್ಲಾಂದರೆ ಕಾಂಪೋಸ್ ಏನಾದರೂ ತಗೊಳ್ಳಿ ಅಂದರೆ ಪ್ರಿಲಿಮಿನರಿ ಸರ್ವೆ ಮಾಡಿ. ಅದ್ರಲ್ಲಿ ನೋಡಿದಾಗ ಎಕ್ಸಾಕ್ಟ್ ನಾರ್ತಿಂದ ಎಷ್ಟು ಡಿವಿಯೇಷನ್ ಇದೆ. ಫಾರ್ ಎಕ್ಸಾಂಪಲ್ ಈಗ ಬಿಲ್ಡಿಂಗ್ ಈ ಥರ ಅಂತ ತಗೊಳ್ತೀವಿ. ಸೊ ಇಲ್ಲಿ ಕಾಂಪೌಂಡ್ ವಾಲ್ ಇದೆ, ಇಲ್ಲಿ ಲೈಕ್ ಫೋನ್ ಇಟ್ಟಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಡಿಕ್ಲಿನೇಷನ್ ಅಂತ ಈ ಥರ ಹಿಡಿದು ನೋಡ್ತೀವಿ. ಸೊ ಅವಾಗ ಏನಾಗುತ್ತೆ ಎಷ್ಟು ನನಗೆ ಡಿವಿಯೇಷನ್ ಇದೆ ಅಂತ ಗೊತ್ತಾಗುತ್ತೆ. ಅದನ್ನೇ ಎಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಅಪ್ ಟು 2 ಡಿಗ್ರೀಸ್ವರೆಗೂ ಪರ್ಮಿಟ್ ಇದೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಎಕ್ಸಾಕ್ಟ್ಲಿ ಲೈಕ್ 90 ಡಿಗ್ರಿಗೆ ಬಂದಿರೋದು. ಸೊ 90 ಡಿಗ್ರಿ 2 ಮಿನಿಟ್ಸ್ ಅಂತ ಬಂದಿರೋದು. ಸೊ ಅಂದರೆ ಈ 2 ಮಿನಿಟ್ಸ್ ಎಲ್ಲ ಓಕೆ. ಸೊ ಅಲ್ಲಿ ವಾಸ್ತುಗೇನು ತೊಂದರೆ ಆಗೋದು. ಸೊ ಅದೇನಾದರೂ 2 ಮಿನಿಟ್ಸ್ಗಿಂತ ಎಕ್ಸೀಡ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಸೊ ಅಲ್ಲಿ ಏನು ಮಾಡಬೇಕಾಗುತ್ತೆ, ಸ್ವಲ್ಪ ವಾಸ್ತು ಪ್ರಕಾರ ಸ್ವಲ್ಪ ಸೈಟ್ನ ಡಿವಿಯೇಷನ್ ಮಾಡಬೇಕಾಗುತ್ತೆ. ಅಂದರೆ ಈ ಬಿಲ್ಡಿಂಗ್ ಈ ಥರ ಇದೆ, ಲೈಕ್ ಸೈಟ್ನ ಮಾತ್ರ ಈ ಥರ ಕಟ್ತೀವಿ. ಸೊ ಆ ಥರ ಸೊ ನೋಡಿಕೊಂಡು ಪ್ಲೇಸ್ ಮಾಡ್ತಾ ಹೋಗ್ತೀವಿ. ದಟ್ ಇಸ್ ಒನ್ ಪಾಯಿಂಟ್. 90 ಡಿಗ್ರಿ ಕರೆಕ್ಟಾಗಿರುತ್ತೆ ಸರ್. ಈಗ ವಾಸ್ತು ಇವಾಗ ಜಾಗ ಆದರೂ ಹಾಂ ಹಚ್ಚಾದ್ಮೇಲೆ 90 ಡಿಗ್ರಿ ಕರೆಕ್ಟಾಗಿರ್ಬೇಕು. ಕರೆಕ್ಟಾಗಿ ಇರಬೇಕು. ಬಟ್ ಏನು ಮಾಡೋದು, ಇರಲ್ಲ. ಈಗ ಇದೇ ಬಿಲ್ಡಿಂಗ್ ಅಂತ ತೊಗೊಂಡ್ರು ಎಕ್ಸಾಕ್ಟ್ 90 ಡಿಗ್ರಿ ಇರಲ್ಲ. ಸೊ ಅವಾಗ ಏನು ಮಾಡ್ತೀವಿ, ಸ್ವಲ್ಪ ಡಿವಿಯೇಷನ್ನ ತೊಗೊಂಡು ಬೇಕಾದ್ರೆ ಬಿಲ್ಡ್ ಮಾಡ್ತಾ ಬರ್ತೀವಿ. ಸೊ ಇದು ಸ್ಟ್ರೈಟ್ ಇಲ್ಲದೆ ಇರ್ಬೋದು, ಬಟ್ ಬಿಲ್ಡಿಂಗ್ ಅವಾಗ ಸ್ಟ್ರೈಟ್ ಆಗುತ್ತೆ. ಅದಕ್ಕೆ ಸೆಟ್ ಬ್ಯಾಚ್ ಬಿಡ್ತೀವಲ್ಲ. ಸೊ ಇವಾಗ ಇಲ್ಲಿ ನಾನು ಅರ್ಧ ಅಡಿ ಸೆಟ್ ಬ್ಯಾಚ್ ಬಿಡ್ತೀನಿ. ಸೊ ಇಲ್ಲಿ ಬಿಡಬೇಕಾದ್ರೆ ಲೈಕ್ 4 ಅಡಿ ಸೆಟ್ ಬ್ಯಾಚ್ ಥರ ಆ ಥರ ಅಂದರೆ ಸ್ವಲ್ಪ ನಾನು ಬೆಂಡ್ ಮಾಡ್ತಾ ಹೋಗ್ತೀನಿ. ಸೊ ನನಗೆ ಸ್ಟ್ರೈಟ್ ಹಿಂಗೆ ಆ ಥರ ಮಾಡ್ತೀನಿ. ಸೊ ದಟ್ ಈಸ್ ಬರ್ಬೋದು. ಅರ್ಲಿಂಗ್ ಸರ್ ಇವಾಗ ಸೌತಲ್ಲಿ ನನಗೆ ಇದಿದೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಆಮೇಲೆ ಲೈನ್ ಡೈಗ್ರಾಮ್ನ ಹಾಕ್ಬೋದು. ಸೊ ಇಲ್ಲಿ ನಾರ್ತ್ ಇದೆ, ಸೊ ಸೌತ್, ಈಸ್ಟ್, ವೆಸ್ಟ್. ಸೊ ಈಗ ನನಗೆ ಸೌತಿಗೆ ರೋಡ್ ಇದೆ. ಸೌತಿಗೆ ನಾನು ಬರಲೇಬೇಕು. ನಾವು ಹಾಗೆ ವಾಸ್ತು ಬರಬೇಕಾದ್ರೆ ಯಾವತ್ತೂ ಈಸ್ಟ್ ಮತ್ತು ನಾರ್ತಿಗೆ ಯಾವತ್ತೂ ಸ್ವಲ್ಪ ಜಾಸ್ತಿ ಜಾಗ ಬಿಟ್ಟಿರ್ಬೇಕು. ಅಂದರೆ ಸೆಟ್ ಬ್ಯಾಕ್ಸ್ ಬಿಡಬೇಕಾದ್ರೆ ಸೊ ಈ ಥರ ಬಿಡಿ. ಸೊ ಈ ಥರ ಬಿಟ್ಟು ಅಂದರೆ ಸೊ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ. ಅಂದರೆ ಸೊ ಏನು ಇವಾಗ ಫಾರ್ ಎಕ್ಸಾಂಪಲ್ ಮನೆ ಓನರಿಗೆ ಇರ್ಬೋದು. ಸೊ ಮನೆ ಓನರ್ಗೆಲ್ಲ ತುಂಬಾ ಒಳ್ಳೆಯದಾಗುತ್ತೆ. ಅಂದರೆ ಲಾಭ ಜಾಸ್ತಿ ಇರುತ್ತೆ ಅಂತ. ಇಲ್ಲಿ ಇದು ಯಾವತ್ತೂ ಮ್ಯಾಂಡೇಟ್ರಿ. ಈಸ್ಟ್ ಮತ್ತು ನಾರ್ತಿಗೆ ಆದಷ್ಟು ಸ್ವಲ್ಪ ಜಾಸ್ತಿ ಜಾಗ. ಫಾರ್ ಎಕ್ಸಾಂಪಲ್ ಇಲ್ಲೊಂದು 2 ಫೀಟ್ ಸೆಟ್ ಬ್ಯಾಕ್ಸ್ ಬಿಟ್ಟಿದ್ದೀವಿ. ಸೊ ಈ ಕಡೆನೂ ಒಂದು 2 ಫೀಟ್ ಬಿಟ್ಟಿದ್ದೀವಿ. ಸೊ ಈ ಕಡೆ ಬರೀ 1 ಫೀಟ್ ಬಿಟ್ಟರೆ ಸಾಕು. ಲೈಕ್ 1 ಫೀಟ್, ಈ ಕಡೆ ಒಂದು 6 ಇಂಚ್ ಆ ಥರ ಸ್ವಲ್ಪ ಕಡಿಮೆ ಇದ್ದರೆ ತುಂಬ ಒಳ್ಳೆಯದು. ಇದು ಪಕ್ಕ ವಾಸ್ತು ಇರುತ್ತೆ. ಇವಾಗ ಇಲ್ಲಿ ನೀವು ಪ್ಲೇಸ್ ಮಾಡಿಬಿಟ್ಟು ಇಲ್ಲಿ ನೀವು ಏನು ಮಾಡ್ತೀರಿ, ಇಲ್ಲಿ ಮತ್ತೆ ನೀವು ವಾಸ್ತು ಪ್ರಕಾರ ಇಲ್ಲಿ ನೀವು ಮನೆ ಮಾಡ್ತಾ ಹೋಗ್ತೀರ. ಅಂದರೆ ಇದನ್ನು ನೀವು ವಾಸ್ತು ತೊಗೊಳ್ಳೋದು ಎಲ್ಲಿ ಬಿಲ್ಟ್ ಮಾಡ್ತೀರಲ್ಲ ಅಲ್ಲಿಂದ ನೀವು ವಾಸ್ತುನ ತೊಗೊಳ್ತಾ ಹೋಗ್ತೀವಿ. ಸೊ ಎಕ್ಸಾಕ್ಟ್ ಬಿಲ್ಟಪ್ ಏರಿಯಾ ಅಂತ ಏನು ಕರಿತೀವಿ, ಆ ಬಿಲ್ಟಪ್ ಏರಿಯಾನ 4 ಭಾಗ ಥರ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ಫಸ್ಟ್ ಒಂದು ನಾರ್ತ್ ಈಸ್ಟ್. ಸೊ ಇವಾಗ ನನಗೆ ಇಲ್ಲಿ ದೇವ್ರ ಮನೆ ಬಂದು ಸೊ ಅವಾಗ ನೋಡಿ ಇಲ್ಲಿ ಸೌತಿಗೆ ಡೋರ್ ಬರೋವಾಗ ಇಲ್ಲಿ ಸೆಟ್ ಬ್ಯಾಕ್ಸ್ ಜಾಸ್ತಿ ಇಲ್ವಾ, ರೋಡ್ ಇದೆ. ಇವಂತ ರೋಡ್ ಇದ್ರೂ ಸೊ ನನಗೆ ಇಲ್ಲಿ ಲೈಕ್ ಕಾಂಪೌಂಡ್ ಬರುತ್ತೆ ಅಂತಲೇ ಅನ್ಬೋದು. ರೋಡ್ ಸೈಡ್ ಇಲ್ಲಿ ನಾನು ಸೆಟ್ ಬ್ಯಾಕ್ಸ್ ಬಿಡ್ತೀನಿ 2 ಫೀಟ್. ಸೊ ಇಲ್ಲೇ ನಾನು ಡೋರ್ ಕೊಡ್ಬೋದಾ, ಅವಾಗ ಈಸ್ಟ್ ಫೇಸಿಂಗ್ ಆಯ್ತಾ ಡೋರ್. ಸೊ ಅವಾಗ ನನಗೆ ಕರೆಕ್ಟಾಗಿ ವಾಸ್ತುಗೆ ಬಂದೇ ಬರುತ್ತೆ. ಸೊ ಇವಾಗ ನಾರ್ತ್ ಈಸ್ಟ್ ಇದಾದರೆ ಇಲ್ಲಿ ಹಾಲ್ ಕೊಡ್ತೀನಿ, ಇಲ್ಲಿ ಕಿಚನ್ ಕೊಡ್ತೀನಿ, ಸೊ ಇಲ್ಲಿ ಇದೊಂದು ಬೆಡ್ರೂಮ್ ಕೊಡ್ತೀನಿ, ಇಲ್ಲಿ ಬರುತ್ತೆ ವಾಸ್ತುಗೆ. ಸೊ ಇಲ್ಲ ಅಂತ ಹೇಳಿದ್ರೆ ಸರ್ ನನಗೆ ಇಲ್ಲಿ ನಾರ್ತಿಗೆ ಬರ್ತಾ ಇಲ್ಲ, ಸೊ ಸರ್ ವೆಸ್ಟಿಗಿದೆ. ಇನ್ನೊಂದು ಆಪ್ಷನು ವೆಸ್ಟಿಗೆ. ಬಟ್ ವೆಸ್ಟಿಗೆ ಯೂಶಲಿ ಜಾಸ್ತಿ ಜಾಗ ಬಿಡೋಲ್ಲ ಅಂತ ಅನ್ಬೋದು. ಆಮೇಲೆ ಇನ್ನೊಂದು ಬಿಲ್ಡಿಂಗ್ ಪ್ಲ್ಯಾನ್ ಮಾಡಬೇಕಾದ್ರೆ ಸಿವಿಲ್ ಇಂಜಿನಿಯರ್ಸ್ ಏನು ಇರಬೇಕು ಅಂದರೆ ಟ್ರಾವೆಲ್ ಕಡಿಮೆ ಮಾಡಬೇಕು ಆಯಿತಾ. ಅಂದರೆ ಹತ್ತಿರದಲ್ಲೇ ನನಗೆ ಓಪನಿಂಗ್ ಇರಬೇಕು ಅಂತ. ಇವಾಗ ನಾರ್ತಿಗೆ ಡೋರ್ ಕೊಟ್ಟರೆ ತುಂಬ ಒಳ್ಳೆಯದು. ಸೊ ಈಗ ನಾರ್ತ್ ಈಸ್ಟಲ್ಲಿ ಇದೆ, ಇಲ್ಲಿ 100% ಡೋರ್ ಬರ್ಬೋದು. ಬಟ್ ಇಲ್ಲಿ ರೋಡ್ ಇರೋದ್ರಿಂದ ನಾನು ಇಲ್ಲಿ ಬಂದು ಇಲ್ಲಿ ಬರ್ಬೋದು. ಸೊ ಆ ಥರ ಯಾವತ್ತೂ ಇರಬಾರ್ದು. ಐದರ್ ನೀವು ಇಲ್ಲೇ ಕೊಡ್ತೀವಿ ಡೋರ್ನ, ಇಲ್ಲ ಅಂತ ಹೇಳಿದ್ರೆ ಈ ಕಡೆ ಎಂಟ್ರಿ ಕೊಟ್ಬಿಟ್ಟು ಸೊ ಈ ಕಡೆನೇ ನೀವು ಡೋರ್ನ ಕೊಡ್ತಾ ಹೋಗ್ತೀವಿ. ಸೊ ಈ ಥರ ಮಾಡ್ತಾ ಹೋಗ್ಬೋದು. ಅಂದರೆ ಆಮೇಲೆ ವೆಸ್ಟಿಗೂ ಯೂಶಲಿ ಡೋರ್ನ ಕೊಡೋದು. ಅಂದರೆ ಅದು ಓನರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಇದನ್ನು ಮುಳುಗ ಬಾಗಿಲು ಅಂತ ಕರಿತೀವಿ, ಕರೆಕ್ಟ್ ಅಲ್ಲ. ಸೊ ಅಂದರೆ ಮುಳುಗ ಬಾಗಿಲಲ್ಲಿದ್ದರೆ ಸೊ ಅಂದರೆ ನಮಗೂ ಸ್ವಲ್ಪ ಕೆಟ್ಟದಾಗತ್ತೆ ಅಂತ ಒಂದು ಬಿಲೀವ್. ಸೊ ಇಲ್ಲ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಮುಳುಗ ಮನೆಯೇ ಆಗಿ ಬರುತ್ತೆ. ಸೊ ಮುಳುಗ ಬಾಗಿಲು. ಸೊ ಅವಾಗ ಏನು ಮಾಡ್ತಾರೆ, ಇಲ್ಲಿ ಬೇಕಾದರೆ ಕೊಡ್ಬೋದು. ಅವಾಗ ನಾನು ಇಲ್ಲಿಂದ ಲೈಕ್ ಎಂಟ್ರೆನ್ಸ್ ಕೊಡ್ತೀನಿ. ಸೊ ಈ ಥರ ಬೇಕಾದಾಗೆ ಮಾಡಿಫಿಕೇಶನ್. ಇಲ್ಲಿ ಕಡಿಮೆ ಕೊಡ್ಬೇಕಂದಿದ ತಕ್ಷಣ 1 ಫೀಟ್ ಕೊಡ್ಬೇಕಂತೇನಿಲ್ಲ. ಸೊ ಬೇಕಾದ್ರೆ ಇಲ್ಲೊಂದು ಸ್ವಲ್ಪ ಜಾಸ್ತಿ ಕೊಡ್ಬೋದು. ಇವಾಗ ನಿಮಗೆ ಬರೀ 15 ಫೀಟ್ಗೆ 30 ಫೀಟು 15/40 ಇರುತ್ತೆ. ಅದು ಸೆಟ್ ಬ್ಯಾಕ್ ಚಾನಲ್ ಇದೇ ಬರೋಲ್ಲ, ಕಾನ್ಸೆಪ್ಟೇ ಬರೋಲ್ಲ. ಸೊ ಅವಾಗ ಏನು ಮಾಡ್ತೀವಿ, ಇಲ್ಲಿ ಪ್ಯಾಸೇಜ್ ಥರ ಕೊಡ್ತೀವಿ ಸೊ ಮನೆಗೆ. ಸೊ ಅಂದರೆ ಇಲ್ಲಿ ಪಾರ್ಕಿಂಗ್ ಥರ ಏನಾದ್ರು ಕೊಡ್ತೀವಿ. ಸೊ ಪಾರ್ಕಿಂಗ್ ಕೊಟ್ಟು ಬೇಕಾದರೆ ಇಲ್ಲಿ ನೀವು ಡೋರ್ ಪ್ಲೇಸ್ ಮಾಡಿ.
ಸೊ ಈ ಥರ, ಇಲ್ಲಾಂದರೆ ಪಾರ್ಕಿಂಗ್ ಇಲ್ಲಿ ಕೊಡ್ತೀವಿ ಅಂದರೆ ಈ ಕಡೆನೇ ಲೈಕ್ ಡೋರ್ ಕೊಡ್ತೀವಿ. ಸೊ ಈ ಥರ ಬೇಕಾದರೆ ಪ್ಲೇಸ್ ಮಾಡ್ತಾ ಹೋಗ್ತೀವಿ. ಓಕೆ, ಇವಾಗ ನನ್ನದೇ ಒಂದು ಕ್ವೆಶನ್. ಇಲ್ಲಿ ನನಗೆ ನಾರ್ತ್ ಈಸ್ಟ್ ಆಯಿತಾ. ಸೊ ನಾರ್ತ್ ಈಸ್ಟಲ್ಲಿ ಪೂಜಾ ರೂಮ್ ಬರುತ್ತೆ. ಇವಾಗ ನನ್ನ ಪೂಜಾ ರೂಮ್ ಬರೀ 4 ಫೀಟ್ಗೆ 4 ಫೀಟ್ ಇದೆ ಅಂತ ಅನ್ಕೊಳ್ಳಿ. ಇಷ್ಟು ನಂದು ವೇಕೆಂಟ್ ಇದೆ ಸ್ಪೇಸ್. ಈಗ ನೆಕ್ಸ್ಟ್ ನನಗೆ ಇಲ್ಲಿ ಲೈಕ್ ಕಿಚನ್ ಏನೋ ಬರಬೇಕಾಗಿದೆ. ಸೊ ಆ ಕಿಚನ್ ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕಾ, ಇಲ್ಲ ಇಲ್ಲಿಂದನೂ ಬೇಕಾದ್ರೆ ಸ್ಟಾರ್ಟ್ ಮಾಡಬೇಕಾ? ಯಾಕಂದರೆ ಇದೇ ಮೂಲೆ ಇದೆಯಲ್ಲ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೋದು. ಈಗ ಇದು ಅಷ್ಟೇ, ಫಾರ್ ಎಕ್ಸಾಂಪಲ್ ಟಾಯ್ಲೆಟ್ ಇದೆ ಅಂತ ಅನ್ಕೊಳ್ಳಿ. ಸೊ ಟಾಯ್ಲೆಟ್ ಇಲ್ಲಿಗೆ ಎಂಡ್, ಇಲ್ಲಾಂದರೆ ಬೆಡ್ರೂಮ್ ಇದೆ. ಸೊ ಬೆಡ್ರೂಮ್ ಇಷ್ಟಕ್ಕೆ ಎಂಡ್ ಮಾಡಬೇಕಾ, ಇಲ್ಲಾಂದರೆ ಇಷ್ಟಕ್ಕೂ ತೊಗೊಂಡು ಎಂಡ್ ಮಾಡ್ಬೋದು ಬೆಡ್ರೂಮ್? ಹಂಗೆ ಮಾಡ್ಬೋದು ಸರ್, ನಮ್ಗೆ ಎಷ್ಟು ಬಿಟ್ಟು ಬೇಕೋ ಅಷ್ಟೆಲ್ಲ ಮಾಡ್ಬೋದು. ಅಂದರೆ ಅದೇ ಮೂಲೆಗೆ ಬರುತ್ತೆ, ಬರ್ಬೋದು ಹಂಗೆ? ಇಲ್ಲ, ಬರುತ್ತೆ ಆ್ಯಕ್ಚುಲಿ. ಸರಿ, ಅದು ಬರೋದು ಸ್ವಲ್ಪ ಕನ್ಫ್ಯೂಸ್ ಮಾಡೋಕ್ಕೇ ಹೇಳ್ಬೋದು. ಸೊ ಇವಾಗ ನಾನೀಗೊಂದು ಬಿಲ್ಡಿಂಗ್ ತೊಗೊಳ್ತೀನಿ ಅಂದ್ಕೊಳ್ಳಿ. ಸೊ ಇಲ್ಲಿ ನನಗೆ ಪೂಜಾ ರೂಮ್ ಇದೆ 4x4. ನನಗೆ ಇಷ್ಟು ಸ್ಪೇಸು, ಇದಿಷ್ಟು ದೇವ್ರ ಮೂಲೆ ಮುಗಿತೀವಿ. ಇದು ದೇವ್ರ ಮೂಲೆ ಆಯಿತು, ಇದು ಅಗ್ನಿ ಆಯಿತು, ಇದು ವಾಯು ಆಯಿತು. ಸೊ ಇವಾಗ ಇಲ್ಲಿ ಬೇಕಾದರೆ ಇವಾಗ ಕಿಚನ್ ನೋಡಿ, ಸ್ವಲ್ಪ ಅಂದರೆ ಸ್ವಲ್ಪ ಅಲ್ಲ, ನಾನು ಬೇಕಾದ್ರೆ ಇಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡ್ಬೋದು. ಅಂದರೆ ಇದನ್ನು ಮೂಲೆಯನ್ನು ಬೆಳೆಸೋದು ಅಂತ ಕರೀತಾರೆ. ಸೊ ಮೂಲೆಯನ್ನು ಬೇಕಾದರೆ ಬೆಳೆಸ್ಬೋದು, ಬಟ್ ಆ ಮೂಲೆಯಲ್ಲಿ ನಾನು ಬೆಂಕಿದೇನು ಇಡೋಂಗಿಲ್ಲ. ಫಾರ್ ಎಕ್ಸಾಂಪಲ್, ಸೊ ಬೆಂಕಿ ಆಗಲಿ ನೀರಾಗಲಿ ಆ ಥರ ಇಡೋಂಗಿಲ್ಲ. ಬೇಕಾದ್ರೆ ಸ್ಟೋರ್ ಇಡ್ಬೋದು. ಸೊ ಆ ಥರ. ಸೊ ಇವಾಗ ನೀರಿಟ್ಟರೆ ಏನಾಗುತ್ತೆ, ಲೈಕ್ ನೀರು ಥರ ದುಡ್ಡು ಹೋಗುತ್ತೆ ಅಂತ ಒಂದು ಇದಿದೆ. ಸೊ ಈ ಮನೆ ಓನರ್ದು ನೀರು ಥರ ದುಡ್ಡು ಖರ್ಚಾಗುತ್ತೆ. ಸೊ ಇವಾಗ ಅಗ್ನಿ ಅಂತಲೂ ಅಷ್ಟೇ, ಈ ಮೂಲೆ ನಾನೇನಾದರೂ ದೇವ್ರ ಮೂಲೆಯಲ್ಲಿ ಬೆಂಕಿ ಉರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ, ಸೊ ನನಗೆ ಹಾಗೆ ಮನೆಗೆ ಸ್ವಲ್ಪ ಕೆಟ್ಟದಲ್ವ, ಅಲ್ಲಿ ಬರಲೇಬಾರ್ದು ಅಂದರೆ ಇದನ್ನು ಉರಿಸ್ಬೇಡ್ದು ಅಂತ ಅಷ್ಟೇ. ಸೊ ಆ ಥರ ಬೇಕಾದ್ರೆ ಅಗ್ನಿ ಮೂಲೆಯಿಂದ ಸ್ವಲ್ಪ ನೀವು ಮೂಲೆಯನ್ನು ಬೆಳೆಸ್ಬೋದು, ಆಯಿತಾ? ಅದನ್ನು ಮೂಲೆ ಬೆಳೆಸೋದು ಅಂತ ಹೇಳ್ತೀವಿ. ಹಾಂ, ನೆಕ್ಸ್ಟ್ ಸ್ಟೋರ್ ರೂಮ್ ಇಡ್ಬೋದು. ಸೊ ಇನ್ನೊಂದು ಹೇಳಿದ್ರೆ ಡೈನಿಂಗ್ ಏರಿಯಾ ಕೊಡ್ತೀವಿ ಅಂದರೆ ಡೈನಿಂಗ್ ಏರಿಯಾ ಕೊಡ್ಬೋದು, ಓಪನ್ ಕಿಚನ್ ಥರ ಕೊಡ್ತೀವಿ. ಸೊ ಆಮೇಲೆ ಇಲ್ಲೂ ಅಷ್ಟೇ, ಲೈಕ್ ಇದು ವಾಯುಗುಡೆ, ಇಲ್ಲಿ ಬರೀ ಟಾಯ್ಲೆಟೇ ಬರಬೇಕಂತೇನಿಲ್ಲ, ಲೈಕ್ ಬೆಡ್ರೂಮ್ ಬರ್ಬೋದು. ಸೊ ಬೆಡ್ರೂಮಲ್ಲಿ ಟಾಯ್ಲೆಟ್ನ ಈ ಪ್ಲೇಸಿಗೆ ಕರೆಕ್ಟಾಗಿ ಪ್ಲೇಸ್ ಮಾಡಿ. ಸೊ ಇಲ್ಲಿ ಬೇಕಾದರೆ ರೂಮ್ನ ಬೇಕಾದರೆ ಎಕ್ಸ್ಟೆಂಡ್ ಮಾಡ್ತೀವಿ. ಸೊ ಈ ಥರ ಹೆಂಗೆ ಬೇಕಾದ್ರೆ ಲೈಕ್ ಈ ಥರ ನಾನು ಮೂಲೆ ಬೆಳೆಸೋದು ಅಂತ ಕರಿತೀನಿ. ಸೊ ಈ ಒಂದಿಷ್ಟು ಪಾಯಿಂಟ್ಸ್ನ ನೆನಪಲ್ಲಿ ಇಟ್ಕೊಂಡು ಆ ಬಾತ್ರೂಮ್ ಈ ಕಡೆ ಮಾಡ್ಬೋದಲ್ಲ ಈ ಕಡೆನ ಮಾಡ್ಕೋಬೋದು ಡೆಫಿನೆಟ್ಲಿ. ಸೊ ಮಾಡ್ಕೋಬೋದು, ಏನಿಲ್ಲ. ಬಟ್ ಇಲ್ಲಿ ಏನಕ್ಕೆ ಅಂದರೆ ಈ ವಾಯುಮೂಲೆನೇ ಆಗಿರೋದ್ರಿಂದ, ಸೊ ಇಲ್ಲಿ ಲೈಕ್ ವಿಂಡೋ ಐ ಮೀನ್ ಏನು ವಾಯುದೇವರಲ್ಲಿ ಅಧಿಪತಿ ಇರುತ್ತೆ. ಸೊ ಅದಕ್ಕೆ ಯೂಶಲಿ ಅಲ್ಲಿ ನಾವು ಇದನ್ನು ಕೊಡ್ತೀವಿ, ಲೈಕ್ ವಿಂಡ್ ಸೋರ್ಸ್ ಏನಿರುತ್ತೆ. ಸೊ ಇವಾಗ ಪಂಚಭೂತ ಎಲ್ಲ ಇದೆಯಲ್ಲಪ್ಪ. ಸೊ ಇವಾಗ ಅಗ್ನಿ ಅಂತ ಬಂದರೆ ಸೂರ್ಯ, ಸನ್. ಸೊ ಇಲ್ಲಿ ಸೌತಿಗೆ ಬಂದ್ಬಿಟ್ಟು ನಿಮಗೆ ಅರ್ತ್ ಎಲಿಮೆಂಟ್. ಸೊ ಈ ಥರ ಇಲ್ಲಿ ಅರ್ತ್ ಎಲಿಮೆಂಟ್ ಇಲ್ಲಿ ಇರುತ್ತೆ. ಸೊ ಲೈಕ್ ಇಲ್ಲಿ ದೇವ್ರ ಮೂಲೆ ಇರುತ್ತೆ. ಸೊ ಲೈಕ್ ದೇವರು ಅಲ್ಲಿ ಅಧಿಪತಿ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಬೆಟರ್, ಇಲ್ಲಿ ಕೊಟ್ಟರೆ ಒಳ್ಳೆಯದು. ಡೆಫಿನೆಟ್ಲಿ ಇಲ್ಲೂ ಕೊಡ್ಬೋದು, ಇಲ್ಲ ಅಂತ ಹೇಳಿ ವಿಂಡೋಲ್ಲಿ ಕೊಡ್ತೀನಿ ಸರ್. ಯಾವುದು ಇಲ್ಲ. ಸೊ ಇಲ್ಲಿ ವೆಂಟಿಲೇಷನ್ ಕೊಡ್ತೀರಾ, ಆಯಿತಾ? ವೆಂಟಿಲೇಷನ್ ಕೊಡ್ತೀವಿ. ಸೊ ಅಟ್ ದಿ ಸೇಮ್ ಟೈಮ್ ನಾನು ಇಲ್ಲಿ ಬೇಕಾದರೆ ಒಂದು ವಿಂಡೋ ಕೊಡ್ತೀನಿ. ಸೊ ಇಲ್ಲಿ ಕೊಡಬೇಡಿ ವಿಂಡೋ, ಇಫ್ ಎಟ್ ಆಲ್ ಇಲ್ಲಿ ಏನಾದರೂ ಎಂಟ್ರೆನ್ಸ್ ಬಂತು ಅಂತ. ಸೊ ಡೋರ್ ವಿಂಡೋ ಪ್ಲೇಸ್ಮೆಂಟ್ ಇದೆಲ್ಲ ಒಂದೊಂದು ಕಾನ್ಸೆಪ್ಟ್ ಇದೆ. ಸೊ ಡೋರ್ ಎಲ್ಲಿ ಬರುತ್ತೆ ಅದು ಸ್ಟ್ರೈಟ್ ಆಗಿ ವಿಂಡೋ ಇರ್ಬೋದು, ಸರಿನಾ? ಸೊ ಡೋರ್ ಏನಾದರೂ ಇಲ್ಲಿ ಇತ್ತು ಅಂದರೆ ವೆಂಟಿಲೇಷನ್ ಬೇಕಾದ್ರೆ ಇಲ್ಲಿ ಕೊಡಿ. ಅಂದರೆ ಇನ್ನೊಂದು ಇದು ಇದೆ, ಲೈಕ್ ನಿಮ್ಮ ಟೆಕ್ಸ್ಟ್ ಬುಕ್ಸಲ್ಲೂ ಇದಾವೆ. ಸೊ ಈಗ ಇಲ್ಲಿ ಡೋರ್ ಬಂತು ಅಂದರೆ ಇಲ್ಲಿ ವಿಂಡೋ ಬರುತ್ತೆ, ಯಾಕಂದರೆ ವೆಂಟಿಲೇಷನ್ ಚೆನ್ನಾಗಿರುತ್ತೆ. ಇಲ್ಲಿಂದ ಒಳ್ಳೆ ಗಾಳಿ ಬಂದರೆ ಈ ಕಡೆಯಿಂದ ಕೆಟ್ಟ ಗಾಳಿ ಹೋಗುತ್ತೆ, ಇಲ್ಲ ಈ ಕಡೆಯಿಂದ ಕೆಟ್ಟ ಗಾಳಿ ಬಂದರೆ ಈ ಕಡೆಯಿಂದ ಒಳ್ಳೆ ಗಾಳಿ, ಅಂದರೆ ಈ ಕಡೆಯಿಂದ ಹೋಗುತ್ತೆ ಕೆಟ್ಟ ಗಾಳಿ. ಆ ಥರನೇ ಇದೆ. ಬಟ್ ಏನಂದರೆ ಪ್ರೈವಸಿ ಇರೋಲ್ಲ. ಸೊ ಆಮೇಲೆ ಇಲ್ಲಿ ಡೋರ್ ಬಂತು ಅಂದರೆ ಇಲ್ಲಿ ನೀವು ಟಾಯ್ಲೆಟ್ನ ಕೊಟ್ಟು ಇಲ್ಲಿ ಡೋರ್ ಕೊಡ್ಬಾರ್ದು. ಯಾಕೆಂತ ಹೇಳಿದ್ರೆ ಇಲ್ಲಿ ಪ್ರೈವಸಿ ಇರೋಲ್ಲ, ಹಾಗೆ ಮುಂದೆನೇ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ತೀವಿ, ಈ ಥರ ಇಲ್ಲೇನಾದ್ರು ಟಾಯ್ಲೆಟ್ ಬಂತು ಅಂದರೆ ಇಲ್ಲಿ ಡೋರ್ ಕೊಡ್ತೀವಿ, ಬ್ಯಾಕ್ ಸೈಡ್ ಮಾಡಿ ಇಲ್ಲಿ ಬೇಡ, ಇಲ್ಲಿ ಕೊಡಿ ಅದೇ. ಸೊ ಅಲ್ಲಿ ಡೋರ್ನ ಕೊಡ್ತೀವಿ, ಹಿಂಗೆ ಡಿಸೈನ್ ಮಾಡ್ತೀವಿ ಪ್ರಾಪರಾಗಿ, ಹಾಗೆ ಆಯಿತಾ? ಹಾಗೆ ಇಲ್ಲೇನಾದರೂ ಬಂತು ಅಂತ ಅಂದ್ಕೊಳ್ಳಿ. ಸೊ ಮತ್ತೆ ಇಲ್ಲೇನೋ ಇಲ್ಲಿ ಬೇಕಾದ್ರೂ ವಿಂಡೋ ಕೊಡ್ಬೋದು, ಇಲ್ಲ ಈ ಕಡೆ ವಿಂಡೋ ಕೊಡ್ಬೋದು, ಅಂದರೆ ಎಕ್ಸಾಕ್ಟ್ ಎದುರುಗಡೆನೇ ಬೇಡ ಅಷ್ಟೇ. ಸೊ ಈ ಥರ ಅಂದರೆ ವಿಂಡ್ ಫ್ಲೋ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಇದು ನಿಮಗೆ ಹಾಗೆ ವಾಸ್ತುವೇ ಇದ್ದಾವೆ. ಹಾಗೆ ಅಗ್ನಿ ಮೂಲೆಯಲ್ಲಿ ಲೈಕ್ ಇದು ಬರಬೇಕು, ಕಿಚನ್ ಬರಬೇಕು. ಸೊ ಹಾಗೆ ಇಲ್ಲಿ ಸಂಪು ಬರ್ಬೋದು, ಆಮೇಲೆ ಮೇನ್ ಡೋರ್ ಕೊಡ್ಬೋದು. ಸೊ ಲಿವಿಂಗ್ ರೂಮು, ಇಲ್ಲಾಂದರೆ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್. ಸೊ ಮಾಸ್ಟರ್ ಬೆಡ್ರೂಮ್ ಇದು ನಾವು ಕುಬೇರ ಮೂಲೆ ಅಂತಲೂ ಕರೀತಾರೆ. ಸೊ ಕುಬೇರ ಮೂಲೆಯಲ್ಲಿ ಬಂದರೆ ಒಳ್ಳೆಯದು. ನೈಋತ್ಯ ಮೂಲೆ ಇದೆಯಲ್ಲ ಅದನ್ನು ಕುಬೇರ ಮೂಲೆ ಅಂತ ಕರೀತಾರೆ.
ನೈಋತ್ಯ ಕುಬೇರ ಅಂತ ಹೇಳಿದಿಲ್ಲ. ಸೊ ಕುಬೇರ ಮೂಲೆಯಲ್ಲೂ ಬರ್ಬೋದು, ಯಾಕಂದರೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬಂದರೆ ತುಂಬ ಒಳ್ಳೆಯದು. ಸೊ ಮಾಸ್ಟರ್ ಬೆಡ್ರೂಮ್ ಏನಕ್ಕೆ ಅಂತ ಹೇಳಿದ್ರೆ ಲೈಕ್ ಓನರ್ಗೆ ಏನಿದೆ ಈ ಹಾಗೆ ಯಾವ್ಯಾವ್ದು ಹೇಳ್ತೀನಿ ಎಲ್ಲೆಲ್ಲಿ ಬರಬೇಕಂತ. ಸೊ ಇಲ್ಲಿ ಲೈಕ್ ಟ್ರೆಷರಿ ಇಡೋದು, ಸೊ ಆಮೇಲೆ ದುಡ್ಡು ಇಡೋದು, ಇಲ್ಲಾಂದರೆ ಭಾರವಾಗಿರೋ ವಸ್ತು ಇಡೋದು. ಸೊ ಅದಾದಮೇಲೆ ಮಾಸ್ಟರ್ ಬೆಡ್ರೂಮ್. ಸೊ ಅಂದರೆ ಮನೆ ಓನರ್ ಯಾವತ್ತೂ ಕುಬೇರನ ಥರ ಮಲಗಿರ್ಬೇಕಂದ್ರೆ ಮನೆಗೆ ಬಂದಾಗ ಮನೆಗೆ ನೆಮ್ಮದಿಯಾಗಿ ನಿದ್ದೆ ಬರಬೇಕು ಅನ್ನೋ ಕಾನ್ಸೆಪ್ಟ್ ಮಾಡಿ. ಸೊ ಕುಬೇರ ಅಂತ ಹೇಳಿದ್ರೆ ಲೈಕ್ ಏನೂ ತೊಂದರೆ ಇರಲ್ಲ ಅಂತ ಇದೆಯಲ್ಲ, ಅಂದರೆ ಅವ್ರು ಆರಾಮಾಗಿದ್ದಾರೆ, ದುಡ್ಡು ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಂದರೆ ಮನೆಗೆ ಬಂದಿದ ತಕ್ಷಣ ಅವ್ರು ಒಳ್ಳೆ ನಿದ್ದೆ ಆಗಬೇಕಂದ್ರೆ ಆ ಥರ ಒಂದು ಕಾನ್ಸೆಪ್ಟ್ ಇದೆ. ಕುಬೇರ ಮೂಲೆಯಲ್ಲಿ ಯಾವತ್ತೂ ಮಾಸ್ಟರ್ ಬೆಡ್ರೂಮ್ ಬಂದರೆ ತುಂಬಾ ಒಳ್ಳೆಯದು. ಸರ್ ಇವಾಗ ಪ್ಲಾಟ್ ಜಾಸ್ತಿ ಇದೆ ಅಂತೇಳಿ ಈ ಥರ ಪ್ಲಾನ್ ಆಗ್ತಿತ್ತು, ಬಟ್ ಸಣ್ಣದಿತ್ತು ಸರ್ ಜಾಗ ಪ್ಲಾಟ್ ಅದಕ್ಕೂ ಹೇಳ್ತೀನಿ ನನಗೆ ಇದು ಬರೀ ನಾನು 30-40 ತೊಗೊಂಡು ಈಗ 15/30 ಅದಕ್ಕೂ ಒಂದೊಂದು ಮನೆ ಉದ್ದೇ ಇರ್ತವೆ ಸರ್. ಹಾಂ, ಸೊ ಆ ಥರ ಇದ್ದಾಗಲೂ ನೋಡ್ತಾನೆ ಪ್ಲಾನ್ ಮಾಡ್ತಾ ಹೋಗ್ತೀನಿ. ಬಟ್ ಇಲ್ಲಿ ಒಂದು ಏನಾದರೂ ಡೌಟ್ ಇದೆಯಾ ಅಂದರೆ ಈಗ ಏನಕ್ಕೆ ಕೇಳಿದೆ ಅಂದರೆ ಫಾರ್ ಎಕ್ಸಾಂಪಲ್ ಇದು ನನಗೆ ಸ್ಟೂಡೆಂಟ್ಸು ಹೇಳಿದ್ರು ಮುಂಚೆ ಅಂದರೆ ಕೇಳಿದಾಗ. ಸೊ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಇದೆ ಅಂತ ಹೇಳಿದ್ರೆ ಇದನ್ನು ಬರೀ ದೇವ್ರ ಮನೆ ಮಾಡಿಬಿಟ್ರು, ಲೈಕ್ ಪೂಜಾ ರೂಮ್ ಮಾಡಿ. ಸೊ ಪೂಜಾ ರೂಮ್ ಮಾಡಿಬಿಟ್ಟು ಇಷ್ಟು ಸ್ಪೇಸು ವೇಕೆಂಟ್ ಆಗಿ ಬಿಡ್ತೀನಿ ಅಂತ ಹೇಳಿದ್ರು ಸ್ಟೂಡೆಂಟ್. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಕೇಳಿದೆ, ಅಂದರೆ ಯಾಕಂದರೆ ಇಲ್ಲಿ ನಮಗೆ ಸ್ಪೇಸ್ನ ವೇಸ್ಟ್ ಮಾಡೋಷ್ಟು ಜಾಗನೇ ಇರಲ್ಲ ಚಿಕ್ಕ ಚಿಕ್ಕ ಮನೆಯಲ್ಲಿ. ಸೊ ಆಬ್ವಿಯಸ್ಲಿ ಅವಾಗ ಏನು ಮಾಡಬೇಕಾಗುತ್ತೆ, ಮೂಲೆನ ಬೆಳೆಸ್ತೀವಿ. ಸೊ ಮೂಲೆನ ಬೆಳೆಸ್ಬಿಟ್ಟು ಇಲ್ಲಿ ಬೇಕಾದರೆ ಸ್ಟೋರ್ ರೂಮ್ ಕೊಡಲಿಲ್ಲ ಅಂತಲೇ ಹೇಳ್ಕೊಳ್ಳಿ, ಅಟ್ಲೀಸ್ಟ್ ಸ್ವಲ್ಪ ಸ್ಟೋರೇಜ್ಗೆ ಈಗ ಏನಾದರೂ ವೆಸಲ್ಸ್ ಇಡೋದಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಲೈಕ್ ಕೌಂಟರ್ ಕಿಚನ್ ಏನಾದ್ರು ಮಾಡಿರ್ತೀವಿ. ಸೊ ಆ ಕೌಂಟರ್ ಏನಾದರೂ ಇಲ್ಲಿ ಬಂತು ಅಂತ ಹೇಳಿದ್ರೆ ಅಲ್ಲಿ ಬೇಕಾದ್ರೆ ಕೌಂಟರ್ ಸ್ಪೇಸು ಮಾಡ್ಬೋದು. ಸೊ ಈ ಥರ ಬೇಕಾದ್ರೆ ಮೂಲೆ ಬೆಳೆಸೋದು ಅಂತ ಹೇಳ್ತೀವಿ. ಬಟ್ ಡೆಫಿನೆಟ್ಲಿ ಪೂಜಾ ರೂಮ್ ಕಡೆ ಇಲ್ಲಿ ನೀವು ಬೆಳೆಸ್ಬೋದು ಮೂಲೆ. ಬಟ್ ಆ್ಯಸ್ ಅ ಸೈಟ್ ಇಂಜಿನಿಯರ್ ಫಸ್ಟು ಹೋದಾಗ ಆ ಥರ ಒಂದು ಪ್ರಿಲಿಮಿನರಿ ಸರ್ವೆ ಮಾಡ್ಕೊಳ್ಳಿ. ಅಂದರೆ ಫಸ್ಟು ಸೈಟ್ ಏನೇನಿದೆ ಅಕ್ಕಪಕ್ಕದಲ್ಲಿ, ಆಮೇಲೆ ಎಷ್ಟು ಡ್ಯೂರೇಷನ್ ಇದೆ ಆ ಸೈಟು ಸ್ಟ್ರೇಟಾಗಿ ಬರಬೇಕಂದ್ರೆ. ಸೊ ಅದನ್ನು ಕನ್ಸಿಡರ್ ಮಾಡಿಕೊಂಡು ಇದು ಮಾಡ್ತಾರೆ. ಸೊ ಕಮಿಂಗ್ ಬ್ಯಾಕ್ ಟು ಸ್ಮಾಲ್ ಸೈಟ್ ಅಂತ ಹೇಳ್ತೀವಿ. ಸೊ ಇವಾಗ ಇಲ್ಲಿ 15 ಇದೆ, ಸೊ ಇಲ್ಲಿ 30 ಇದರಿಂದ 40 ಇದೆ. ಸೊ 15 ಫೀಟ್ಗೆ 40 ಫೀಟ್ ಅಂತ ಬರುತ್ತೆ. ಸೊ ಹಾಗೆ ಇಲ್ಲಿ ಕ್ಲೈಂಟ್ಸ್ನ ಬೇಕಂದರೆ ಅಪ್ರೋಚ್ ಮಾಡಿ, ಅಂದರೆ ಕ್ಲೈಂಟಿಗೆ ಯಾವ ಥರ ಬೇಕಂದರೆ ಡ್ಯೂಪ್ಲೆಕ್ಸ್ ಕಟ್ತಾರೋ, ಸೊ ಇಲ್ಲಾಂದರೆ ಸಿಂಗಲ್ ಇದನ್ನು ಕಟ್ತಾರೋ, ಸಿಂಗಲ್ ರೂಮ್ ಬೇಕಾ. ಸೊ ಅಂದರೆ ಅವ್ರು ಏನೋ ಒಂದು XYZ ಹೇಳ್ತಾರೆ ಅಂತ ಅಂತಾರೆ. ಸೊ ಪಾರ್ಕಿಂಗ್ ಏನಾದರೂ ಬೇಕಂತ ಹೇಳಿದ್ರೆ ಲೈಕ್ ಇಲ್ಲಿ ನೀವು ಬೇಕಾದರೆ ಲೈಕ್ 2.5-3 ಫೀಟ್ವರೆಗೂ ಇದು ಮಾಡಿ. ಇಲ್ಲಿ ಸೆಟ್ ಬ್ಯಾಕ್ಸ್ನ ನಾವು ಜಾಸ್ತಿ ಕೊಡೋದಿಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ಇದು ಅರ್ಧ ಕಾಲ್ ಸೈಡ್. ಸೊ ಕಾಲ್ ಸೈಡಲ್ಲಿ ಸೆಟ್ ಬ್ಯಾಕ್ಸ್ ಕೊಡೋದೇ ಇಲ್ಲ. ಇವಾಗಲೂ ಇನ್ನು ಸೆಟ್ ಬ್ಯಾಕ್ಸಿಗೆ ಏನು ಕಂಪಲ್ಷನ್ ಇಲ್ಲ. ಸೊ ಈ ಥರ ಇತ್ತು ಅಂತ ಹೇಳಿದ್ರೆ ಲೈಕ್ ಪಕ್ಕಾ ಹೌಸ್ ಅಲ್ಲ ಇದೆಲ್ಲ. ಸೊ ಪಕ್ಕದಲ್ಲೇ ನಿಮಗೆ ಇದಿರುತ್ತೆ. ಆಮೇಲೆ ನಾನು ವಾಸ್ತು ಹೇಳ್ಬೇಕಾದ್ರೆ ಅದು ಹೇಳಿದೆ, ಈಸ್ಟಲ್ಲಿ ಮತ್ತು ನಾರ್ತಲ್ಲಿ ಜಾಸ್ತಿ ಜಾಗ ಬಂದಿದೆ. ಸೊ ಇಲ್ಲಿ 15/40 ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅಲ್ಲಿ ನಿಮ್ಗೆ ಜಾಗ ಬಿಡೋಷ್ಟು ಸ್ಪೇಸ್ ಇದೆ. ಸೊ ಅವಾಗ ಪಕ್ಕದಲ್ಲಿ ಮನೆ ಏರಿಸಲೇಬೇಕಾಗುತ್ತೆ. ಬಟ್ ಇರೋದ್ರಲ್ಲಿ ಸ್ವಲ್ಪ ಜಾಸ್ತಿ ಸ್ಪೇಸ್ನ ಪ್ರೊವೈಡ್ ಮಾಡಿಕೊಂಡು ಇದು ಮಾಡ್ತಾ ಹೋಗ್ತೀವಿ. ಹಾಗೆ 15/40 ಅಂತ ತೊಗೊಂಡ್ರೆ ಸೊ ಇವಾಗ ಕ್ಲೈಂಟ್ಸ್ ಏನಾದರೂ ನಿಮಗೆ ಇದನ್ನು ಕೇಳಿ ನಮ್ಮಲ್ಲಿ ಏನೇನುತ್ತಾ 15/40ನ ಅಂದ್ರೆ ಒಂದು ತೇರಿ ಜಾಗ ಇದೆ ಸರ್. ನಮಗೆ ನಮ್ಮ ಪಪ್ಪ ಏನು ಬಿಡೋದು ಅಂದ್ರೆ ಹಾಲ್ ರೂಮ್ಗಿಂತ ಚಪ್ಪಲ್ ಬಿಡೋದು ರೂಮಿಗೆ ದೊಡ್ಡದು ಕಟ್ಬಿಟ್ಟಾರೆ ಸರ್. ಜಾಸ್ತಿ ಬಿಟ್ಟಿದ್ದಾರೆ ಇಷ್ಟು ನಿರ್ವೇಕೇನಂತಾರೆ ಅದು. ಓಕೆ, ಅಂದ್ರೆ ಊರ್ ಕಡೆ ಅಲ್ವಾ. ಸೊ ಊರ್ ಕಡೆ ಇತ್ತು, ಈಗಲೂ ಅಷ್ಟೇ ಊರ್ ಕಡೆ ಹಾಲ್ಗಿಂತ ಅವರು ಲೈಕ್ ಮುಂಚೆ ಹೌದು, ಅಂದ್ರೆ ಈ ಸ್ಪೇಸ್ನೇ ಲೈಕ್ ಜಾಸ್ತಿ ಬಿಟ್ಟಿರ್ತಾರೆ. ಲೈಕ್ ಇಲ್ಲಿ ಕುತ್ಕೊಂಡು ಮಾತಾಡೋದು ವಾಟ್ ಎವರ್ ಏನೋ ಆಗಲಿ. ಸೊ ಆ ಥರ ಸ್ಪೇಸೇ ಜಾಸ್ತಿ ಬಿಟ್ಟಿರ್ತಾರೆ. ಬಟ್ ಊರ್ ಕಡೆ ಲೈಕ್ ಏನಾದರೂ ಒಂದು ಇರುತ್ತೆ, ಇಲ್ಲಾಂದ್ರೆ ಲ್ಯಾಕ್ ಆಫ್ ಇದು ವಾಸ್ತು ಗೊತ್ತಿಲ್ಲದೆ ಇರ್ಬೋದು. ಬಟ್ ಈ ಥರ 15/40 ಇದೆ. ಲೈಕ್ ಪಾರ್ಕಿಂಗ್ ಏರಿಯಾ ಏನಾದರೂ ಕೇಳಿ. ಸೊ ಹಾಗೆ ಇಲ್ಲಿ ಏನಾದರೂ ನಿಮಗೆ ನಾರ್ತ್ ಬಂತು ಅಂತ ಅನ್ಕೊಳ್ಳಿ. ಸೊ ಇವಾಗ ಇದು ನಾರ್ತು, ಸೌತು, ಇದು ಈಸ್ಟ್ ಆಗುತ್ತೆ, ಇದು ವೆಸ್ಟ್ ಆಗುತ್ತೆ, ಕರೆಕ್ಟಾ? ಈಗ ನಾರ್ತ್ ಈಸ್ಟ್ ಇಲ್ಲಿಗೆ ಒಂದು ಸಂಪನ್ನ ಕೊಡಬೇಕು. ಸೊ ಇಲ್ಲಿ ಸಂಪ ಅಂತ. ಸೊ ಬೇಕಾದರೆ ಇಲ್ಲಿ ಏನಾದರೂ ಲೈಕ್ ಕೆಳಗಡೆ ಮನೆಯಲ್ಲಿ 1 ಬೆಡ್ರೂಮ್ ಕಿಚನ್ ಆರಾಮಾಗಿ ಮಾಡಬೇಕು. ಕಿಚನ್ನು, ಬೆಡ್ರೂಮು, ಲೈಕ್ ಟಾಯ್ಲೆಟ್. ಸೊ ಇವಾಗ ಇಲ್ಲಿ ಬೇಕಾದರೆ ಪ್ಯಾಸೇಜ್ ಕೊಡ್ತೀವಿ. ಸೊ ಪ್ಯಾಸೇಜ್ನ ಅರೌಂಡ್ 3 ಫೀಟ್ ಇಲ್ಲಾಂದರೆ 4 ಫೀಟ್ ಅಷ್ಟು ಇದನ್ನು. ಸೊ ಪ್ಯಾಸೇಜ್ನ 4 ಫೀಟ್ ಕೂಡ ತೊಗೊಳ್ಳಿ. ಸೊ ಇಲ್ಲಿ ಬಂತ ಇಲ್ಲಿ ಬೇಕಾದರೆ ಮೇನ್ ಡೋರ್ನ ಕೊಡಿ. ಸೊ ಅಂದರೆ ನನ್ನ ಬಿಲ್ಡಿಂಗ್ ಇಲ್ಲಿಂದನೂ ಇರುತ್ತೆ. ಸೊ ಇದು ಪಾರ್ಕಿಂಗ್ ಆಯಿತಾ. ಸೊ ಪಾರ್ಕಿಂಗ್ ಇಲ್ಲಿ ಹಾಗೆ ಸೌತ್ ವೆಸ್ಟ್
ಐ ಮೀನ್ ಸಾರಿ ನಾರ್ತ್ ವೆಸ್ಟಲ್ಲಿ ಬೇಕಾದರೆ ಬೆಡ್ರೂಮ್ ಬರ್ಬೋದು ಅಂತ. ಸೊ ಇಲ್ಲಿ ಬೆಡ್ರೂಮ್ ಕೊಡ್ತೀವಿ. ಸೊ ಇಲ್ಲಿ ಬೇಕಾದ್ರೆ ವಿಂಡೋ ಕೊಡ್ತೀವಿ, ಈ ಕಡೆ ಡೋರ್ ಕೊಡ್ತೀವಿ. ಸೊ ಅಂದರೆ ಬೆಡ್ರೂಮ್ ಕರೆಕ್ಟಾಗಿ ಲೈಕ್ ನಾರ್ತ್ ಈಸ್ಟಿಗೆ ಸಂಪೆ ಬರ್ತಾ ಇದು ಬರ್ತಾ ಹಾಗೆ ಸ್ವಲ್ಪ ಮುಂದೆ ಹೋಗ್ತೀವಿ. ಇಲ್ಲೆಲ್ಲಾದರೂ ನೀವು ಇದನ್ನು ಕೊಡಿ. ಇಲ್ಲಾಂದರೆ ಈ ಗೋಡೆ ಇದೆಯಲ್ಲ ಅಂದರೆ ಬೆಡ್ರೂಮ್ ಗೋಡೆ, ಆ ಬೆಡ್ರೂಮ್ ಗೋಡೆ ಹತ್ರನೇ ಬೇಕಾದರೆ ನೀವು ಇದನ್ನು ಕೊಡ್ಬೋದು, ಲೈಕ್ ಡೋರ್ ಮೇನ್ ಡೋರ್. ಸೊ ಅಂದರೆ ಈಸ್ಟ್ ಫೇಸಿಂಗ್ ಆಯಿತಾ ಡೋರು, ಇದು ಸ್ಯಾಟಿಸ್ಫೈ ಆಯಿತಾ. ಆಮೇಲೆ ಇದನ್ನು ಬೇಕಾದರೆ ಇಲ್ಲಿಗೆ ಕ್ಲೋಸ್ ಮಾಡ್ಬೋದಾ ಅಂದರೆ ಇಲ್ಲಿ ಬೇಕಾದ್ರೆ ಲೈಕ್ ಸ್ಲೀಪರ್ ಸ್ಟ್ಯಾಂಡಿಗೆ XYZ ಕೊಟ್ಬಿಟ್ಟು. ಸೊ ಇಲ್ಲಿ ಸೌತ್ ಈಸ್ಟ್ ಅಂದರೆ ಕಿಚನ್ ಬಂತ. ಸೊ ಇಲ್ಲಿ ಬೇಕಾದರೆ ಕಿಚನ್ ಕೊಡ್ಬೋದು, ಲೈಕ್ ಕಿಚನ್ ಏನೋ ಕೊಡ್ತೀವಿ. ಸೊ ಹಾಗೆ ಇಷ್ಟು ಕೊಡ್ತೀವಿ. ನೆಕ್ಸ್ಟ್ ಇಲ್ಲಿ ಸೌತ್ ವೆಸ್ಟ್. ಸೊ ಇಲ್ಲಿ ಬೇಕಾದರೆ ಲೈಕ್ ಇದನ್ನು ಕೊಡ್ತೀರಾ, ವಾಯು ಅಂದರೆ ಇದನ್ನು ಕೊಡ್ತೀವಿ. ಟಾಯ್ಲೆಟ್, ಬೆಡ್, ಬಾತ್ರೂಮು, ವಾಟ್ ಎವರ್. ಸೊ ಬಾತ್ರೂಮ್ ಕಮ್ ಇದು ಟಾಯ್ಲೆಟ್ ಎರಡು ಬೇಕಾದರೆ ಇಲ್ಲೇ ಸ್ಯಾಟಿಸ್ಫೈ ಮಾಡ್ಬೋದು. ಇದು ನಿಮಗೆ ಹಾಲ್ ಸ್ಪೇಸ್. ಸೊ ಈಸಿಯಾಗಿ ಒಂದು ಬೆಡ್ರೂಮ್ನ ಆರಾಮಾಗಿ ಬೇಕಾದ್ರೆ ಪ್ಲ್ಯಾನ್ ಮಾಡ್ಬೋದು ವಿತ್ ವಾಸ್ತು. ಸೊ ಆಮೇಲೆ ಬೇಕಾದರೆ ಇದನ್ನು ಕೇಳಿದ್ರೆ ಇವಾಗ ಫಸ್ಟ್ ಫ್ಲೋರಿಗೆ ಏನಾದರೂ ಹೋಗಬೇಕು ಅಂತ ಅನ್ಕೊಂಡು. ಸೊ ಇಲ್ಲಿ ಪಾರ್ಕಿಂಗ್ ಕೊಡ್ತೀವಿ ಅವೇನು. ಸೊ ಪಾರ್ಕಿಂಗ್ ಸ್ವಲ್ಪ ಸ್ಪೇಸ್ ಕಡಿಮೆ ಆಗ್ಬೋದು ಅಂದರೆ. ಸೊ ಅಂದರೆ ಒಂದು ಬೈಕ್ ನಿಲ್ಸೋಷ್ಟಾಗುತ್ತೆ, ಕಾರ್ ನಿಲ್ಸೋಕ್ಕಾಗುತ್ತೆ ಅಂತ ಕೇಳೋಲ್ಲ, ಯಾಕಂದರೆ 15 ಫೀಟ್ ಅಷ್ಟೇ ಇರುತ್ತೆ. ಸೊ ಕಾರ್ದು ಬಿಟ್ಟು ಬಂದುಬಿಟ್ಟು ನಿಮಗೆ 8 ಫೀಟು ಆ ಥರ ಇರುತ್ತೆ. ಸೊ ಅಲ್ಲಿ ನಿಮಗೆ ಡೆಫಿನೆಟ್ಲಿ ಆಗೋದಿಲ್ಲ ಇಲ್ಲಿ ಪ್ಲೇಸ್ ಮಾಡೋದು. ಸೊ ಇಲ್ಲಿ ಬೇಕಾದ್ರೆ ಈಸಿಲಿ ಬೈಕ್ ಪಾರ್ಕಿಂಗ್ ಎಲ್ಲ ಮಾಡ್ಕೊಳ್ತೀವಿ. ಇಲ್ಲಿಂದ ಬೇಕಾದ್ರೆ ನೆಕ್ಸ್ಟ್ ಸ್ಟೇರ್ ಕೇಸ್ನ ಕೊಡ್ಬೋದು. ಸೊ ಅಂದರೆ ಇಲ್ಲಿ ಗ್ರೌಂಡ್ ಫ್ಲೋರ್ ಮಾಡ್ತೀವಿ. ಸೊ ಇಲ್ಲಿ ಲೈಕ್ ಫಸ್ಟ್ ಫ್ಲೋರ್. ಸೊ ಇಲ್ಲಿಂದ ನನಗೆ ಸ್ಟೇರ್ ಕೇಸ್ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟೇರ್ ಕೇಸ್ ಸ್ಟಾರ್ಟ್ ಆಗಿಬಿಟ್ಟು ಬೇಕಾದರೆ ಇಲ್ಲಿಂದ ಮೇಲ್ಗಡೆಗೆ ಕನೆಕ್ಟಿವಿಟಿ ಕೊಡ್ಬೋದು. ಸೊ ಈ ಥರ ಸ್ಟೇರ್ ಕೇಸ್ನ. ಸೊ ಇಲ್ಲ ಅಂತ ಹೇಳಿದ್ರೆ ಈಗ ಫಸ್ಟ್ ಫ್ಲೋರ್ ಪ್ಲಾನ್ ಏನಾದ್ರು ತೊಗೊಂಡ್ರೆ ಅಗೇನ್ ಸೇಮ್ ಇದೇ ಥರನೇ ಮಾಡ್ಕೋಬೋದು. ಸೊ ಇಲ್ಲಿ ಬೇಕಂದರೆ ಟಾಯ್ಲೆಟ್ ಏನಾದರೂ ಕೊಡ್ತೀವಿ ಅಂದರೆ ಇಲ್ಲಿ ಸ್ಟೇರ್ ಕೇಸ್ ಬಂದಿರುತ್ತೆ. ಸೊ ಹಾಗೆ ಇಲ್ಲಿ ಬೇಕಾದರೆ ಲೈಕ್ ವರಾಂಡ ಥರ ಕೊಡ್ತೀವಿ ಅಂದರೆ. ಸೊ ಇಲ್ಲಿ ಸೆಟ್ ಬ್ಯಾಕ್ಸ್ನ ಅರೌಂಡ್ 3 ಫೀಟ್ ಅಂತ ಕೊಡ್ತೀವಿ. ಸೊ 3 ಫೀಟ್ ಸೆಟ್ ಬ್ಯಾಕು. ಸೊ ಇಲ್ಲಿ ಬೇಕಾದ್ರೆ ಹಾಗೆ ಈಸ್ಟ್ ಫೇಸಿಂಗಿಗೆ ನಾನು ಡೋರ್ ಆಯಿತು. ಸೊ ಅಂದರೆ ಇಲ್ಲಿಗೆ ಡೋರ್. ಸೊ ಡೋರ್ ಆದಮೇಲಿಂದ ಲೈಕ್ ಇಲ್ಲೂ ಅಷ್ಟೇ ಲೈಕ್ ಇಲ್ಲಿ ಸ್ಟೇರ್ ಕೇಸ್ ಆಗಿಲ್ಲ. ಸೊ ಇಲ್ಲೆಲ್ಲ ನಿಮಗೆ ಬೇಕಾದರೆ ಟಾಯ್ಲೆಟ್ ಬರುತ್ತೆ. ಸೊ ಇಲ್ಲಿ ಬೇಕಾದರೆ ಟಾಯ್ಲೆಟಾಗಿ ಯೂಸ್ ಮಾಡ್ಬೋದು. ಹಾಗೆ ಇಲ್ಲೇನಾದರೂ ಡ್ಯೂಪ್ಲೆಕ್ಸ್ ಏನಾದರೂ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಡ್ಯೂಪ್ಲೆಕ್ಸ್ ಒಳಗಡೆ ಪ್ಲಾನ್ ಮಾಡ್ಬೋದು. ಅಂದರೆ ಇಲ್ಲಿ ಬೇಕಾದರೆ ಸ್ಟೇರ್ ಕೇಸ್ನ ಕೊಡ್ಬೋದು ಡ್ಯೂಪ್ಲೆಕ್ಸ್ಗೆ. ಸೊ ಇಲ್ಲಿ ಬೇಕಾದರೆ ಡ್ಯೂಪ್ಲೆಕ್ಸ್ ಸ್ಟೇರ್ ಕೇಸ್ ಕೊಡ್ತೀವಿ. ಹಾಗೆ ಇಲ್ಲಿ ಕಿಚನ್ ಅಂದರೆ ಫುಲ್ ಇಲ್ಲಿವರೆಗೂ ವರಾಂಡ ಆಗುತ್ತೆ. ಸೊ ಒಂದು ಸ್ವಲ್ಪ ದೂರ ಇಲ್ಲಿವರೆಗೂ ಮಾಡಿಬಿಟ್ಟು ಸೇಮ್ ಇದೇ ಥರನೇ. ಸೊ ಇಲ್ಲಿ ಕಿಚನ್ ಕೊಡ್ಬೋದು. ಸೊ ಈ ಥರ ಲೈಕ್ ವಾಸ್ತು ಪ್ರಕಾರ ಪ್ಲ್ಯಾನ್ ಮಾಡ್ತಾ ಹೋಗ್ತೀವಿ. ಹಾಗೆ ಇಲ್ಲೇನಾದರೂ ಮತ್ತೆ ಸ್ಟೇರ್ ಕೇಸು. ಸೊ ಸ್ಟೇರ್ ಕೇಸ್ ಆರಾಮಾಗಿ ಬೇಕಾದ್ರೆ ಸೌತ್ ವೆಸ್ಟಲ್ಲಿ ಬರ್ಬೋದು. ಸೊ ಸ್ಟೇರ್ ಕೇಸ್ನ ಕೊಡ್ಬೋದು. ಸೊ ಇಲ್ಲಿಂದ ಹೀಗೆ ಪ್ಲ್ಯಾನ್ ಮಾಡ್ತಾ ಹೋಗ್ತೀವಿ ಆ್ಯಕ್ಚುಲಿ. ಬಟ್ ಏನೇ ಅಂದರೂ ಲೈಕ್ ಅದೇ ಹೇಳೋದಲ್ಲ. ಸೊ ಫಸ್ಟು ಬೇಕಾದ್ರೆ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ ಅಂದರೆ ಸಂಪಿಂದನೇ ಫಸ್ಟು ಸ್ಟಾರ್ಟ್ ಮಾಡಿ. ಫಸ್ಟು ಸಂಪ್ ಕೊಡ್ತೀವಿ, ನೆಕ್ಸ್ಟು ಮೈನ್ ಡೋರ್ ಮೇಲೆ ಥಿಂಕ್ ಮಾಡ್ತೀವಿ ಯಾವ ಕಡೆ ಕೊಡೋದು. ಸೊ ಮೈನ್ ಡೋರಿಂದ ಹಾಗೆ ಹಾಲು, ಸೊ ಹಾಗೆ ಕಿಚನ್, ಬೆಡ್ರೂಮ್ ಆ ಥರ ಪ್ಲ್ಯಾನ್ ಮಾಡ್ತೀವಿ. ಡ್ಯೂಪ್ಲೆಕ್ಸ್ ಬಂದಿತ್ತಪ್ಪ ಅಂದ್ರೆ ಅದನ್ನ ಕೆಳಗಡೆ ಪೂಜಾ ರೂಮ್ ಬರ್ಬೇಕು. ಇದು ಡ್ಯೂಪ್ಲೆಕ್ಸ್ ಬಂದರೆ ಫಾರ್ ಎಕ್ಸಾಂಪಲ್ ಇಲ್ಲೇ ತಗೊಳ್ಳೋಣ, ಡ್ಯೂಪ್ಲೆಕ್ಸ್ ಅಂತಲೇ ತಗೊಳ್ಳೋಣ. ಸೊ ಇದು ನನಗೆ ಫುಲ್ ಬಿಲ್ಡಪ್ ಬೇಕು. ಸೊ ಇಲ್ಲಿ ನನಗೆ ಲೈಕ್ ಮೇನ್ ಎಂಟ್ರೆನ್ಸ್ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ನನಗೆ ಮೇನ್ ಎಂಟ್ರೆನ್ಸ್ ಇದೆ. ಸೊ ಲೈಕ್ ಇಲ್ಲಿ ಬೇಕಾದರೆ 2 ಥರ ಸ್ಟೇರ್ಕೇಸ್ ಕೊಡ್ಬೋದು. ಒಂದು ವೈ ಶೇಪ್ ಕೊಡ್ಬೋದು. ಸೊ ನಾನು ಇಲ್ಲಿಂದ ಸ್ಟೇರ್ಕೇಸ್ ಬರುತ್ತೆ ಅನ್ನಲ್ಲ. ಸೊ ಇಲ್ಲಿ ಕೊಡ್ತೀರ ಒಂದು ಸ್ಟೇರ್ಕೇಸ್ ಈ ಕಡೆ ಕೊಡ್ಬೋದು. ಸೊ ಇಲ್ಲಿ ಡೋರು, ಇದು ಸ್ಟೇರ್ಕೇಸ್. ಮತ್ತೆ ಇನ್ನೊಂದು ಸ್ಟೇರ್ಕೇಸ್ ಈ ಥರ ಹೋಗುತ್ತೆ. ಈಗೊಂದು ಫ್ಲೈಟು, ಈ ಕಡೆ ಒಂದು ಫ್ಲೈಟ್ ಬರುತ್ತೆ, ಈ ಕಡೆ ಒಂದು ಫ್ಲೈಟ್ ಬರುತ್ತೆ. ಸೊ ಇವಾಗ ಬೇಕಾದ್ರೆ ಇಲ್ಲಿ ಓನರ್ ಮನೆ ಏನಾದರೂ ಡಿಸೈನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಮೇನ್ ಡೋರ್ ಅಂತ ತೊಗೊಳ್ಳಿ. ಸೊ ಇಲ್ಲಿಂದ ಮೇನ್ ಡೋರ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಇಲ್ಲೆಲ್ಲ ಕಿಚನ್ ಡೋರ್ ಅಂದರೆ ಇಷ್ಟರಲ್ಲಿ ಇದೆ. ಈ ಕಡೆ ನಾರ್ತ್ ವೆಸ್ಟ್ ವಾಯು ಬರುತ್ತೆ. ಬೇಕಾದ್ರೆ ಇಲ್ಲಿ ಟಾಯ್ಲೆಟ್ ಕೊಡ್ತೀವಿ.
ಸೊ ನಾರ್ತ್ ವೆಸ್ಟ್ ಅಲ್ಲ, ಸೊ ಇಲ್ಲಿ ಟಾಯ್ಲೆಟ್ ಬರುತ್ತಾ. ಆಮೇಲೆ ಬೇಕಾದ್ರೆ ಇಲ್ಲಿ ಸ್ಟೇರ್ ಕೇಸ್ ಕಟ್ತೀವಿ, ಸ್ಟೇರ್ ಕೇಸ್ ಆಯಿತು. ಇಲ್ಲಿಂದ ಹಾಗೆ ಡಾಗ್ಲೆಗ್ ಸ್ಟೇರ್ ಕೇಸ್ ಥರ ಕಟ್ತೀವಿ, ಡಾಗ್ಲೆಗ್ ಸ್ಟೇರ್ ಕೇಸ್ ಆಯಿತಾ. ಸೊ ಇಲ್ಲಿ ಕಿಚನ್ ಆಯಿತಾ, ಕಿಚನ್ ಪಕ್ಕದಲ್ಲಿ ಇಲ್ಲಿ ಬೇಕಾದ್ರೆ ದೇವ್ರ ಮನೆ ಬರುತ್ತೆ, ಪೂಜಾ ರೂಮ್. ಸೊ ಅಂದರೆ ನಾರ್ತ್ ವೆಸ್ಟ್, ಇಲ್ಲಿ ಸೌತ್ ವೆಸ್ಟ್ ಆಗ್ತಿದ್ವಿ. ಸೊ ಸೌತ್ ವೆಸ್ಟಲ್ಲೂ ಬರ್ಬೋದು ಪೂಜಾ ರೂಮ್, ಬರಲೇಬಾರ್ದಂತೇನಿಲ್ಲ ಆಯಿತಾ. ಸೊ ಸೌತ್ ವೆಸ್ಟಲ್ಲಿ ಇಲ್ಲಿ ದೇವ್ರ ಮನೆ ಬರುತ್ತೆ. ಬಟ್ ದೇವ್ರ ಮನೆ ಬರುತ್ತಲ್ವ, ಡೋರ್ನ ಮಾತ್ರ ಲೈಕ್ ನಾರ್ತಿಗೆ ಹೊಡಿಬೇಕಾದ್ರೆ ಡೋರ್ನ, ಆಮೇಲೆ ಸೌತಿಗೆ ದೇವ್ರನ್ನ ಪ್ಲೇಸ್ ಮಾಡಬೇಕು. ದೇವ್ರನ್ನ ಇಡ್ತೀರಲ್ಲ, ಇಲ್ಲಿ ಹೋಗ್ಬೋದಾಯ್ತಾ, ಲೈಕ್ ಇಲ್ಲಿ ಸ್ಟೇರ್ ಕೇಸ್ ಬರುತ್ತೆ. ಸೊ ಟಾಯ್ಲೆಟ್ ಎದುರುಗಡೆ ಸ್ಟೇರ್ ಕೇಸ್ ಬರುತ್ತೆ, ಈಗ ಒಂದು ಫ್ಲೈಟ್ ಹೋಗುತ್ತೆ ಅಂತ ಅನ್ಕೊಳ್ಳಿ. ಸೊ ಇವಾಗ ದೇವ್ರ ಮನೆ ಇಲ್ಲಿದೆ, ಪೂಜಾ ರೂಮ್. ಪೂಜಾ ರೂಮ್ದು ಐದಾರು ಎಂಟ್ರೆನ್ಸ್ನ ಕೀ ಕೊಡ್ತೀರಾ ಅಂತ ಅನ್ಕೊಳ್ಳಿ. ಕೀ ಕೊಟ್ಟರೆ ದೇವ್ರು ಯಾವತ್ತು ಸೌತಿಗೆ ಇರಬಾರ್ದು, ಅಂದರೆ ನಾವು ಸೌತಿಗೆ ಮುಖ ಮಾಡಿ ಇದು ಮಾಡಬೇಕು, ಕೈ ಮುಗಿಬಾರ್ದು. ಅಂದರೆ ಈಗ ಈಗ ಅದು ಸೌತ್ ಅಂತ ಅನ್ಕೊಳ್ಳೋಣ, ಈಗ ಇದೇ ಸೌತ್ ಅಂತ ಅನ್ಕೊಳ್ಳೋಣ. ಸೊ ನಾನು ಈ ಕಡೆ ಮುಗಿದು ದೇವ್ರಿಗೆ ಕೈ ಮುಗಿಬೇಕು. ಸೊ ಅಂದರೆ ದೇವ್ರನ್ನ ಪ್ಲೇಸ್ ಮಾಡಬೇಕಾದ್ರೆ ಐದರ್ ಈ ಕಡೆ ಪ್ಲೇಸ್ ಮಾಡಿ, ದೇವ್ರ ಮೂರ್ತಿನ ಪ್ಲೇಸ್ ಮಾಡಬೇಕಾದ್ರೆ ಇಲ್ಲಿ ದೇವ್ರ ಐದನ್ನು ಪ್ಲೇಸ್ ಮಾಡಿ, ಅಂದರೆ ಈಸ್ಟಿಗೆ. ಸೊ ಈಸ್ಟಿಗೆ ನಾವು ಕೈ ಮುಗಿಬೋದು, ತುಂಬ ಒಳ್ಳೆಯದು. ಸೊ ಇಲ್ಲಿ ಈ ಥರ ಪ್ಲೇಸ್ ಮಾಡ್ತೀವಿ. ದೇವ್ರ ಪ್ಲೇಸ್ ಅಪೋಸಿಟ್ ಇರುತ್ತೆ ಸರ್? ಅಲ್ಲ, ಈಗ ದೇವ್ರನ್ನ ಇವಾಗ ಇದೊಂದು ದೇವ್ರ ಮನೆ ಅಂತ ತೊಗೊಂಡ್ರೆ, ಸೊ ಇವಾಗ ಇದೇ ವಾಸ್ತಿಗೆ ತೊಗೊಳ್ಳೋಣ, ನಾರ್ತು ವೆಸ್ಟು ಈಸ್ಟು ಸೌತ್. ದೇವ್ರನ್ನ ಇಲ್ಲಿ ಕೂರಿಸ್ಬಾರ್ದು, ಸರಿನಾ? ಅಂದ್ರೆ ನಾವು ಇಲ್ಲಿಂದ ಕೈ ಮುಗಿಬಾರ್ದು ಅಂತ ಸೌತಿಗೆ ಆಪೋಸಿಟ್ ಆಗಿ ನಾವು ನಿಂತ್ಕೋಬಾರ್ದು. ಎಕ್ಸಾಕ್ಟ್ಲಿ. ಸೊ ನಾವು ಬೇಕಾದ್ರೆ ದೇವ್ರನ್ನ ಈ ಮೂಲೆಯಲ್ಲಿ ಕೂರಿಸ್ತೀವಿ. ಸೊ ಈ ಮೂಲೆಯಲ್ಲಿ ದೇವ್ರನ್ನ ಕೂರಿಸ್ತೀವಿ. ಸೊ ನಾವು ಇಲ್ಲಿ ನಿಂತ್ಕೊಂಡು ಕೈ ಮುಗಿದ್ರೆ ಇಲ್ಲಿ ಸೂರ್ಯ ಹುಡ್ತಾನಲ್ವಾ, ಸೊ ಅಂದ್ರೆ ಸೂರ್ಯ ದೇವ್ರಿಗೂ ನಮಸ್ಕಾರ ಮಾಡ್ದಂಗೆ ಆಗತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ತರ ಬೇಕಾದ್ರೆ ಇಲ್ಲಿ ನಿಂತ್ಕೊಂಡು ಪೂಜಾ ಎಲ್ಲ ಮಾಡ್ಬೋದು. ಸೊ ಇಲ್ಲ ಅಂದ್ರೆ ಹಬ್ಬ ಅಂದ್ರೆ ಇಲ್ಲಿ ನಿಂತ್ಕೊಳ್ಬೇಕಾದ್ರೂ ನೀನು ಪೂಜಾ ಮಾಡ್ಬೋದು. ಅಂದ್ರೆ ದೇವ್ರನ್ನ ಇಲ್ಲಿ ಕೂರಿಸ್ಬಿಟ್ಟು ಇಲ್ಲಿಂದ ಬೇಕಾದ್ರೂ ನೀವು ಪೂಜೆ ಮಾಡ್ತಾ ಹೋಗ್ಬೋದು, ಅಂದ್ರೆ ಈಸ್ಟ್ ಫೇಸಿಂಗ್. ಸೊ ಅಂದ್ರೆ ಸೂರ್ಯನ ಕಿರಣ ಎಲ್ಲ ಫಸ್ಟ್ ದೇವ್ರ ಮೇಲೆ ಬೀಳುತ್ತೆ. ಸೊ ಐದಾರು ಹೀಗಾದ್ರೂ ಕೊಡ್ತೀವಿ, ಹೀಗಾದ್ರೂ ಕೊಡ್ತೀವಿ. ಬಟ್ ಇಲ್ಲಿ ಯಾವತ್ತೂ ಡೋರ್ ಬರೋಂಗಿಲ್ಲ, ಮುಳುಗೋ ಬಾಗಿಲಿಗೂ ಡೋರ್ ಬರೋಂಗಿಲ್ಲ ಅಂತ. ಸೊ ಇದನ್ನು ನೋಡ್ಕೊಂಡು ಕನ್ಸಿಡರ್ ಮಾಡ್ಕೊಳ್ತೀವಿ. ಸೌತಿಗೆ ಅಪೋಸಿಟ್ ಆಗಿ ಸೌತ್ ಕಡೆ ನಿಂತ್ಕೊಂಡು ಕೈ ಮುಗಿಬೋದು. ಸೌತ್ ಇಂದ ನಾರ್ತ್ ಕಡೆ ಕುಡಿಬೋದು ಅಂತ. ಸೌತ್ ಇಂದ ನಾರ್ತ್ ಕಡೆನೂ ಯೂಶಲಿ ನಿಂತ್ಕೊಳ್ಳೋದು. ಸೊ ಅಂದ್ರೆ ನಿಂತ್ಕೋಬಾರ್ದು, ಯಾಕಂತ ಹೇಳಿದ್ರೆ ದೇವರು ಸ್ಮಶಾನಕ್ಕೆ ಮುಖ ಮಾಡಿದ್ದಾರೆ ಅಂತ. ಸೊ ಅಂದ್ರೆ ದೇವ್ರನ್ನ ಸ್ಮಶಾನದ ಕಡೆನೂ ಮುಖ ಮಾಡಿಸ್ಬಾರ್ದು. ಸೊ ಇದು ಎರಡು ಲೈಕ್ ಬೆಸ್ಟ್ ಇದೆ. ಹನುಮನ್ ದೇವ್ರದ್ದು ಪ್ಲೇಸ್ ಈ ಸೈಡ್ ಇರುತ್ತಲ್ಲ ಸರ್? ಹನುಮನ್ ದೇವ್ರ ಸರ್ ಆಂಜನೇಯ ಸ್ವಾಮಿ ಈ ಸೈಡ್ ಇರುತ್ತಲ್ಲ ಸರ್? ನಾರ್ತ್ ಈ ಯಾವ ಸೈಡ್ ಇರ್ತದೆ ಹೇಳು ಹನುಮನ್ ದೇವ್ರ? ಫೇಸ್ ನೋಡೋದಂತೆ ಅವ್ರು ನೋಡೋದು, ಅವ್ರು ಒಂದು ಮೂರ್ತಿ ಇರೋದು. ಈಗ ಇದು ಯಾವ ಕಡೆ ಇದೆ? ಇದು ಇಲ್ಲಿ ಬೆಂಗಳೂರಿನಾಗ ಈಸ್ಟ್ ವೆಸ್ಟ್ ಗೊತ್ತಾಗ್ತದೆ ಸರ್. ನಿನ್ನೆ ಹೇಳ್ತಿದ್ದೆ ಸರ್ ನಮ್ಮ ರೂಮಲ್ಲಿ. ಇದು ಸರ್, ಇದು ಯಾವ ಸೈಡ್ ರೀ? ಯಾರು? ಇದು ಯಾವ ಡೈರೆಕ್ಷನ್ ಇದು? ಅದೇ ಇದು ಈಸ್ಟ್ ಇರಬೇಕು. ಈ ಈಸ್ಟ್ ಜಾಗದಲ್ಲಿನೇ ಇದೆ ಅಲ್ಲಿ. ಮೊನ್ನೆ ಹೋಗಿದ್ವಲ್ಲ ಅದು. ಇಷ್ಟೇ ತಿಕ್ಕಡ ಮುಖ ಮಾಡಿ ಐತಿದ್ದು. ನಾನು ಸ್ವಲ್ಪ ನಿಮ್ಗೆ ಐಡಿಯಾ ಹೋಗ್ತಾ ಹೋಗ್ತಾ ಗೊತ್ತಾಗ ಅಂದ್ರೆ ಯಾವ ತರ ಮಾಡ್ಬೋದು ಬಿಡ್ಬಾರ್ದು ಅಂತ. ಬಟ್ ಸಡನ್ ಆಗಿ ಹೇಳಿದ್ರೆ ಈ ತರ ಬೇಕಾದ್ರೆ ಕೊಡ್ಬೋದು. ಈ ದೇವ್ರ ಪೂಜೆ ಮನೆಯಲ್ಲಿ ಡೆಕ್ಕದ ಫೋಟೋ ಇರ್ತವಲ್ಲ ಸರ್, ಅವೆಲ್ಲ ಹಚ್ಬಾರ್ದಂತ. ದೇವ್ರ ಮೂಲೆನ ದೇವ್ರ ಮೂಲೆಯಲ್ಲಿ ಇರ್ಬಾರ್ದು. ಅವ್ರದೆಲ್ಲ ಸೌತ್ ವಾಲ್ ಎಲ್ಲಿ ಬರುತ್ತಲ್ಲ, ಸೌತ್ ವಾಲ್, ಸೌತ್ ವಾಲಿಗೆ ಬೇಕಾದ್ರೆ ಇದನ್ನ ಇಡ್ತೀವಿ ಸತ್ತವ್ರದೆಲ್ಲ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಇದನ್ನೇ ಅಂತಲ್ಲ ಸೌತಿಗೆ, ಸೊ ಅವರು ಸೌತಿಗೆ ಫೇಸ್ ಮಾಡಬೇಕು. ಅಂದರೆ ಆ ಫೋಟೋ ಏನು ಇಡ್ತೀವಿ, ಸೊ ಇವಾಗ ಇದು ಸೌತ್ ಅಂತ ಹೇಳಿದ್ರೆ ಸತ್ತಿರೋ ಫೋಟೋನ ಈ ಕಡೆ ಪ್ಲೇಸ್ ಮಾಡಿ ಇಡ್ತೀವಿ. ಎಲ್ಲಿ ಬರ್ತಾವ ಮರೆ ಡೌಟ್ ಅಂತ. ಎಂತ ಡೌಟ್ ಕೇಳ್ತಾರೆ ಸತ್ತಿದ್ ಬಿಟ್ಟು. ಇದೆಲ್ಲ ನೋಡ್ತಾರೆ, ಇದೆಲ್ಲ ವಾಸ್ತುವಿದೆ actually. ಅವ್ರು ದೊಡ್ಡ ಮೇನ್ ಡೋರ್ಗೆ ಇಡ್ತಾರ ಸರ್ ಒಬ್ಬೊಬ್ಬರು. ಮೇನ್ ಡೋರ್ ಅಂದ್ರೆ ಮೇನ್ ಡೋರ್ ಯಾವ ಕಡೆ Entrance ಗೆ ಬಂದಿದೆ ಇಡ್ತಾರೆ. ಅಂದ್ರೆ ಹಂಗೂ ಮಾಡ್ತಾರೆ. ಅಂದ್ರೆ ಮೇನ್ ಡೋರ್ ಮೇಲೆ ಇಡೋದು, ಮೇನ್ ಡೋರ್ ಮೇಲೆ ಇಡಲ್ಲ, ಸಾರಿ. ಸೊ ನಾರ್ತ್ ಇಂದ ಅಂದ್ರೆ ಸೌತಿಗೆ ಫೇಸ್ ಮಾಡಿ ಇರಬೇಕು, ಅದೊಂದು ಇದೆ. ಹಂಗಿಲ್ಲ ಅಂತ ಹೇಳಿದ್ರೆ ಲೈಕ್ ವೆಸ್ಟಿಗೆ ಇಡ್ಬೋದು. ಸೊ ವೆಸ್ಟ್ ಸೈಡ್ ಇಂದನೂ ಇಡ್ಬೋದು, ವೆಸ್ಟ್ ಸೈಡಿಗೆ ಇಡ್ಬೋದು. ಸೊ ಇವರು ಸತ್ತೋರ್ ಫೋಟೋ ಓಕೆ. ಬಟ್ ಈ ಕಡೆ ಇಟ್ಟರೆ ಅಗೇನ್ ಒಳ್ಳೇದು ಅಂತ ಹೇಳ್ಬೋದು. ಆಯ್ತಾ? ಆಮೇಲೆ
ಚಾರ್ಟ್ ಎಲ್ಲ ಕಳಿಸಿದ್ನಲ್ಲ ಅದು Okay. ತುಂಬಾ ಯೂಸ್ ಆಗುತ್ತೆ ಬೇಕಾದ್ರೆ ಅದು ನೋಡ್ಕೊಳ್ಳಿ. ಆಮೇಲೆ ಆ ಸ್ಟೇರ್ ಕೇಸು ಒಂದ್ಸರಿ ಹಾಕ್ತೀನಿ, ಅಂದ್ರೆ ಸ್ಟೇರ್ ಕೇಸ್ ಏನು